In the last session, we discussed about the speed and velocity. A speed is nothing but what? That is the rate of change of distance. Its SI is meter per second. Dimensional formula is L to the power 1, T to the power minus 1. Speed is a scalar quantity, right? Speed is always positive, never negative and zero. Speed is depends on path length. It's not depend on initial and final positions. Okay, next. Velocity is nothing but what? That is the rate of change of displacement. Velocity is equal to displacement divided by time. The unit of velocity is meter per second. Dimensional formula is L to the power 1, T to the power minus 1. Next, it is a vector quantity and its direction is from initial to final R, same as the direction of displacement. Next, the velocity may be positive, negative, zero. Velocity is depends on initial and final position. It's not depend on what? Path length. ಸರಿ, ಹಾಗಾದ್ರೆ ಒಂದು ಆಬ್ಜೆಕ್ಟ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇರ್ತದೆ. A ದಿಂದ big here A is the initial position. And B is final position. Initial position and B is the final position. Distance to ಗೊತ್ತಿದೆ 0 1 2 3 4 5 6 7 ತಗೊಳ್ಳೋಣ. ಹಾಗಾದ್ರೆ ಇವುಗಳ ಮಧ್ಯೆ ಡಿಫರೆನ್ಸ್ ಎಷ್ಟು ಬರ್ತೈತಿ? 1 ಮೀಟರ್. ಇವುಗಳ ಮಧ್ಯೆ 1 ಮೀಟರ್. 3 minus 2 ಇವಕ್ಕೆ ಏನಂತ ಕರೀತೀರಿ ಈಗ? ಈಕ್ವಲ್ ಡಿಸ್ಟೆನ್ಸ್. ಸ್ಪೀಡ್ ಬಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ವೆಲಾಸಿಟಿ ತಗೊಂಡ್ರೆ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗೋದ್ರಿಂದ ನಾವು ಡಿಸ್ಟೆನ್ಸ್ ಅನ್ನು ಯೂಸ್ ಮಾಡಬಹುದು, ಡಿಸ್ಪ್ಲೇಸ್ಮೆಂಟ್ ಯೂಸ್ ಮಾಡಬಹುದು, ಸ್ಪೀಡ್ ಅನ್ನು ಯೂಸ್ ಮಾಡಬಹುದು, ವೆಲಾಸಿಟಿ ಅನ್ನು ಯೂಸ್ ಮಾಡಬಹುದು. ಸರಿ, ಹಾಗಾದ್ರೆ ಈ 1 ಮೀಟರ್ ಡಿಸ್ಟೆನ್ಸ್ ಅನ್ನ 1 ಸೆಕೆಂಡ್ ಅಲ್ಲಿ, ನೆಕ್ಸ್ಟ್ 1 ಮೀಟರ್ ನ ಮತ್ತೊಂದು ಸೆಕೆಂಡ್, ಈ ತರ ಇತ್ತಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇತ್ತಪ್ಪ ಅಂತ ಹೇಳಿದ್ರೆ ಈ ತರ ಮೋಷನ್ಸ್ ಅನ್ನ ನಾವು ಏನಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯೂನಿಫಾರ್ಮ್ ಮೋಷನ್ಸ್ ಮಾಡಕ್ಕಾಗಿದ್ರೆ ಅದರ ವೆಲಾಸಿಟಿ ಕೂಡ ಏನಿರ್ತೈತಿ? ಯೂನಿಫಾರ್ಮ್ ಆಗಿರ್ತೈತಿ. ನಿನ್ನೆ ನೋಡಿ ಹೌದಾ? ಸೊ ಹಾಗಾದ್ರೆ ಇಫ್ a body covers equal displacement in equal interval of time, then the body is having uniform speed or uniform velocity. ಸೊ ಹಾಗಾದ್ರೆ ಯೂನಿಫಾರ್ಮ್ ಸ್ಪೀಡ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಇತ್ತಂದ್ರೆ ಆ ಬಾಡಿ ಮಾಡತಕ್ಕಂತಹ ಮೋಷನ್ ಯಾವುದು? ಯೂನಿಫಾರ್ಮ್ ಸ್ಪೀಡ್ ಅದೇ ಇರಲಿ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅದೇ ಇರಲಿ, ಅದೇಂತಂದ್ರೆ ಆ ಆಬ್ಜೆಕ್ಟ್ ಮಾಡತಕ್ಕಂತ ಮೋಷನ್ಸ್ ಗೆ ನಾವು ಅಂತ ಕರಿತೀವಿ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯೂನಿಫಾರ್ಮ್ ಮೋಷನ್ ಇಸ್ ನಥಿಂಗ್ ಬಟ್ ವಾಟ್? a body is having uniform speed or uniform velocity. Examples: lift ನೋಡ್ರಿ, ಲಿಫ್ಟ್ ಮೇಲೆ ಅಥವಾ ಕೆಳಗೆ ಹೋಗ್ಬೇಕಾದ್ರೆ ಒಂದೇ ವೆಲಾಸಿಟಿದಲ್ಲಿ ಹೋಗ್ತಿರ್ತೈತೆ. ಒಮ್ಮಿಂದೊಮ್ಮೆ ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊಂತ ಹೋಗೋದು, ಡಿಕ್ರೀಸ್ ಮಾಡ್ಕೊಂತ ಹೋಗೋದು ಮಾಡ್ತಿದ್ದ. ಈಗ ಲಿಫ್ಟ್ ಒಳಗಡೆ ಹತ್ತಿ ನಿಂತು ಲಿಫ್ಟ್ ಸ್ಟಾರ್ಟ್ ಆಯ್ತು. ಲಿಫ್ಟ್ ಸ್ಟಾರ್ಟ್ ಆದ್ಮೇಲೆ ಮೇಲೆ ಹೋಗ್ಬೇಕಾದ್ರೆ ಅದರ ವೆಲಾಸಿಟಿ ಅಬ್ಸರ್ವ್ ಮಾಡಿ. ಕೆಳಗೆ ಇಳಿಬೇಕಂದ್ರೂ ಅದರ ವೆಲಾಸಿಟಿ, ಈ ಎಸ್ಕಲೇಟರ್ಸ್ ದೊಡ್ಡ ಮಾರ್ಗ ಒಳಗಡೆ ಸ್ಟೆಪ್ಸ್ ಅಲ್ಲತ್ತದು ಕೆಳಗೆ ಇಳಿದು ಅದು ಹೋಗಬೇಕಾದ್ರೆ ನೋಡ್ರಿ ಒಂದ ಸ್ಪೀಡ್ ದಲ್ಲಿ ಹೋಗ್ತಿರ್ತೈತಿ. ಇಳಿಬೇಕಾದ್ರೆ ಒಂದ ಸ್ಪೀಡ್. ಹಾಗಾದ್ರೆ ಅವು ಎಂತ ಮೋಷನ್ ಮಾಡ್ತಾವ? ಯೂನಿಫಾರ್ಮ್ ಮೋಷನ್. ಯಾಕಂದ್ರೆ ಅವ್ರ ಹತ್ರ ಏನಿದೆ? ಯೂನಿಫಾರ್ಮ್ ಸ್ಪೀಡ್ ಐತಿ, ಯೂನಿಫಾರ್ಮ್ ವೆಲಾಸಿಟಿ. ಸೊ ಹಾಗಾಗಿ ಯಾವ ವಸ್ತು ನಮ್ಮ ಸುತ್ತಮುತ್ತಲು ಈ ಯೂನಿಫಾರ್ಮ್ ವೆಲಾಸಿಟಿ ದಲ್ಲಿ ಹೋಗ್ತಿರ್ತಾವಲ್ಲ ಅಂತ ವಸ್ತು ಯಾವ ಮೋಷನ್ ಆಗಿರ್ತಾವ ಅಂತ ಹೇಳ್ತೀವಿ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯೂನಿಫಾರ್ಮ್ ಮೋಷನ್ಸ್, ರೈಟ್? ಎಕ್ಸಾಂಪಲ್: ಪ್ಲಾನೆಟ್ಸ್.
ಸೂರ್ಯನ ಸುತ್ತಲೂ ಗ್ರಹಗಳು ಏನು ಮಾಡಕತ್ತಾವ ಸುತ್ತಾಕತ್ತಾವ ಒಂದು ಸ್ಪೀಡ್ ಓಡುದು ಆಮೇಲೆ ಒಂದು ಹಗರಕ್ಕೆ ಹೋಗುದು ಹಂಗೇನು ಮಾಡಕತ್ತಾವ ಹೆಂಗೆ ಸುಸ್ತಾಗತ್ತಡಿ ಅಂತೇಳಿ ಸ್ವಲ್ಪ ಹೊತ್ತು ನಿಂತ ಆಮೇಲೆ ಏನಿಲ್ಲ ಒಂದ ಸ್ಪೀಡ್ ಒಳಗಡೆ ಏನಾಗ್ತಾ ಇದಾವೆ ಸುತ್ತಾ ಇದಾವೆ ಸೂರ್ಯನ ಸುತ್ತಲೂ ಹಾಗಾಗಿ ಅವ್ರ ಹತ್ರ ಯಾವ ಮೋಷನ್ ಇದೆ ಯೂನಿಫಾರ್ಮ್ ಮೋಷನ್ ಯೂನಿಫಾರ್ಮ್ ಮೋಷನ್ಸ್ ರೈಟ್ ಹಿಂಗ ನಮ್ಮ ಡೈಲಿ ಲೈಫ್ ಒಳಗಡೆ ಏನಾದರೂ ವಸ್ತು ಈಕ್ವಲ್ ಡಿಸ್ಟೆನ್ಸ್ ಈಕ್ವಲ್ ಟೈಮ್ದಾಗ ಏನಾದರೂ ಚಲಿಸಾಕತ್ತಿಪ್ಪ ಅಂತ ಹೇಳಿದ್ರೆ ಅಂತ ವಸ್ತು ಹತ್ರ ಇರ್ತಕ್ಕಂಥ ಮೋಷನ್ಸ್ ನಾವು ಯೂನಿಫಾರ್ಮ್ ಮೋಷನ್ಸ್ ಈ ಬಸ್ ಕಾರು ಸ್ಟ್ರೇಟ್ ರೋಡ್ ಮೇಲ್ಗಡೆ ಒಂದು 60 ಹೊಂಟಿತ್ತು ಅಂದ್ರೆ ಕಂಟಿನ್ಯೂ 60 ಹೊಂಟಿತ್ತಂದ್ರೆ ಅದಕ್ಕೆ ಎಂತ ಮೋಷನ್ ಅಂತ ಕರಿತೀವಿ ಯೂನಿಫಾರ್ಮ್ ಮೋಷನ್ ನೆನಪಿರಲಿ ಹಾಗಾದ್ರೆ ಈ ಯೂನಿಫಾರ್ಮ್ ಮೋಷನ್ಸ್ ಮಾಡ್ತಕ್ಕಂಥ ವಸ್ತುವಿನ ಮೇಲೆ ಝೀರೋ ಫೋರ್ಸ್ ಇದೆ ಫೋರ್ಸ್ ಇತ್ತಂದ್ರೆ ಅಂದ್ರೆ ನಾವು ಎಕ್ಸಲೇಟರ್ ಮೇಲೆ ಮತ್ತೆ ಹಿಂಗೆ ಹೊಟ್ಟೋದಿಲ್ಲ ಅದ್ರ ಪಡೆಗೆ ಮತ್ತೆ ಎಕ್ಸಲೇಟರ್ ಮೇಲೆ ಕಾಲಿಟ್ರಪ್ಪ ಅಂತ ಹೇಳಿದ್ರೆ ಅದರದ್ದು ವೆಲಾಸಿಟಿ ಏನಾಗ್ತೈತಿ ಹೆಚ್ಚಾಗಿ ಬ್ರೇಕ್ ಮೇಲೆ ಕಾಲಿಟ್ರೆ ಅದರ ವೆಲಾಸಿಟಿ ಕಡಿಮೆ. ಹಾಗಾದ್ರೆ ಒಂದು ಯೂನಿಫಾರ್ಮ್ ಮೋಷನ್ ಮಾಡಬೇಕಂದ್ರೆ ಇದ್ರ ಮೇಲ್ಗಡೆ ಬೀಳ್ತಕ್ಕಂತಹ ಟೋಟಲ್ ಫೋರ್ಸ್ ಏನಾಗಿರ್ತೈತಿ ಝೀರೋ ಆಗಿರ್ತೈತಿ. ಇದೊಂದು ನೆನಪಲ್ಲಿ ಮುಂದೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಹಾಗಾದ್ರೆ ಯಾವ ವಸ್ತು ಯೂನಿಫಾರ್ಮ್ ಮೋಷನ್ ಅನ್ನ ಮಾಡ್ತಿರ್ತದಲ್ಲ ಆ ವಸ್ತುವಿನ ಮೇಲ್ಗಡೆ ಬೀಳ್ತಕ್ಕಂತಹ ಟೋಟಲ್ ಫೋರ್ಸ್ ಅದಕ್ಕೆ ನಾವು ನಟ್ ಫೋರ್ಸ್ ಅಥವಾ ರಿಸಲ್ಟೆಂಟ್ ಫೋರ್ಸ್ ಅಂತ ಕರಿತೀವಿ. ಟೋಟಲ್ ಫೋರ್ಸ್ ಏನಾಗಿರ್ತೈತಿ ಝೀರೋ ಆಗಿರ್ತೈತಿ. ಯಾವ ವಸ್ತುವಿನ ಮೇಲೆ ಟೋಟಲ್ ಫೋರ್ಸ್ ಝೀರೋ ಆಗಿರ್ತೈತಲ್ಲ ಆ ವಸ್ತು ತನ್ನ ಸ್ಥಿತಿ ಒಳಗಡೆ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಈಗ ಅದು ಕಂಟಿನ್ಯೂಸ್ 60 ಸ್ಪೀಡ್ನಾಗ ಹೊಂದಿತ್ತಪ್ಪ ಅಂತ ಹೇಳಿದ್ರೆ ಅದು 60 ಸ್ಪೀಡ್ನಾಗ ಇರ್ತೈತಿ. ಎಲ್ಲಿಂದ ಬ್ರೇಕ್ ಹೊಡೆಯೋದು ಎಕ್ಸಲೇಟರ್ ಮಾಡೋದು ನಾವು ಹೌದಾ? ಹಂಗೆ ನೇಚರ್ ಒಳಗಡೆ ಕೂಡ ಮೋಷನ್ಸ್ ಅದಾವ ನೆನಪಲ್ಲಿ. ನಾವು ಪ್ಲಾನೆಟ್ಸ್ ಅಂತ ಹೋಗ್ಬೋದು. ಈ ಪ್ಲಾನೆಟ್ ಸುತ್ತಾ ಇದಾವೆ. ಹಾಗಾದ್ರೆ ಅವಕ್ಕೂ ಹತ್ರ ಯೂನಿಫಾರ್ಮ್ ವೆಲಾಸಿಟಿ ಇದೆ. ಅದೇನಾದ್ರೂ ಚೇಂಜ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಫೋರ್ಸ್ ಬೀಳ್ಬೇಕಲ್ಲ. ಅಂದಾಗ ಮಾತ್ರ ಅದೇನ್ ಮಾಡ್ಕೋತೈತಿ ಚೇಂಜ್ ಮಾಡ್ಕೋತೈತಿ, ಇಲ್ಲ ಅಂದ್ರೆ ಚೇಂಜ್ ಮಾಡ್ಕೋಬೇಕು. ಯೂನಿಫಾರ್ಮ್ ಮೋಷನ್. ಇನ್ನ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಏನು ನಾನ್ ಯೂನಿಫಾರ್ಮ್ ಮೋಷನ್. ಸೊ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಯಾವ್ಯಾವ ಹತ್ರ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇರಲ್ಲ ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ಕೊಂತ ಹೋಗುದು, ವೆಲಾಸಿಟಿ ಡಿಕ್ರೀಸ್ ಆಗ್ಕೊಂತ ಹೋಗುದು. ಈ ಗಾಡಿ ಹತ್ತೀವಿ ನಾವು, ಗಾಡಿ ಚಾಲೂ ಮಾಡ್ತೀವಿ. ಚಾಲೂ ಮಾಡಿದ್ರೆ ನಾವು 60 ಸ್ಪೀಡ್ ಹೋಗ್ತದೆ. ಅದು ಇಲ್ಲ, ನಾವೇನ್ ಮಾಡ್ತೀವಿ ಅದನ್ನ ಚಾಲೂ ಮಾಡಿ ಸ್ಟಾರ್ಟ್ ಮಾಡಿ 5, 10, 15 ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ತನಕ 60 ಮಟ್ಟ. ಹಾಗಾದ್ರೆ 0 to 60 ಬರೋ ಮಟ್ಟ ನಾವು ಇಲ್ಲಿ ಏನ್ ಮಾಡಕತ್ತೀವಿ? ವೆಲಾಸಿಟಿನ ಇನ್ಕ್ರೀಸ್ ಮಾಡಕತ್ತೀವಿ. ವೆಲಾಸಿಟಿನ ಇನ್ಕ್ರೀಸ್ ಮಾಡಕತ್ತೀವಿ. ಈಗ ಸ್ಟ್ರೇಟ್ ರೋಡ್ ಸಿಕ್ತ, ನಾನು 60 ಮುಂದೆ ಹೊಡ್ಕೊಂತ ಹೋಗ್ತೀನಿ. ಗಾಡಿ ನಿಂತಿದ್ದನ್ನ ಸ್ಟಾರ್ಟ್ ಮಾಡಿ 60 ಬರೋ ಮಟ್ಟ ನಾವೇನ್ ಮಾಡ್ತೀವಿ? ಎಕ್ಸಲರೇಷನ್ ಕೊಡ್ತೀವಿ ನಾವು, ಹೌದಾ? ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ. 60 ಬಂದ ತಕ್ಷಣ ಅಷ್ಟೇ ಹಾಕಿರ್ತೀವಿ. 60 ಹಾಕಿರ್ತೈತಿ. ಈಗ ಮನಿ ಬಂತಪ್ಪ ಅಂತ ಹೇಳಿದ್ರೆ ಬಿ ಪಾಯಿಂಟ್ ಫೈನಲ್ ಪೊಸಿಷನ್. ಈಗ ಮನಿ ಬಂತಪ್ಪ ಅಂತ ಹೇಳಿದ್ರೆ ವೆಲಾಸಿಟಿ ಏನ್ ಮಾಡ್ಕೊಂತ ಬರ್ತೀವಿ? ಡಿಕ್ರೀಸ್ ಮಾಡ್ಕೊಂತ ಬರ್ತೀವಿ, ಹೌದಾ? ಹಾಗಾದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇತ್ತಂದ್ರೆ ಅದಕ್ಕೆ ಎಂತ ಮೋಷನ್ ಅಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ವೆಲಾಸಿಟಿ ಕಾನ್ಸ್ಟೆಂಟ್ ಇತ್ತಂದ್ರೆ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ವೆಲಾಸಿಟಿ ಫಿಕ್ಸ್ ಅಲ್ಲ, ಹೌದಿಲ್ಲ? 60 ಇತ್ತ ಇಲ್ಲಿ ಬಂದ್ರು 60, ಇಲ್ಲಿ ಬಂದ್ರು 60, ಇಲ್ಲಿ ಬಂದ್ರು 60. ಹಾಗಾದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಮಟ್ಟ ಯಾವ ಮೋಷನ್ ಮಾಡಕತ್ತಿತ್ತು? ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ ಮಾಡಕತ್ತಿತ್ತು. ಯೂನಿಫಾರ್ಮ್ ಮೋಷನ್. ಅದೇ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ನಾನ್ ಯೂನಿಫಾರ್ಮ್. ಅದಕ್ಕೆ ವೆಲಾಸಿಟಿ ಏನಾಗ್ತೈತಿ? ಇನ್ಕ್ರೀಸ್ ಆಗತೈತಿ. ಇಲ್ಲಿಂದ ಬಿ ಪಾಯಿಂಟಿಗೆ ವೆಲಾಸಿಟಿ ಡಿಕ್ರೀಸ್ ಆಗತ್ತೆ. ಅವಾಗಲೂ ಕೂಡ ಅದ ನಾನ್ ಯೂನಿಫಾರ್ಮ್ ಮೋಷನ್. ಹಾಗಾದ್ರೆ ನಾನ್ ಯೂನಿಫಾರ್ಮ್ ಮೋಷನ್ಸ್ ನಲ್ಲಿ ನೋಡ್ರಿ ವೆಲಾಸಿಟಿ ಇನ್ಕ್ರೀಸ್ ಆಗಬಹುದು, ವೆಲಾಸಿಟಿ ಡಿಕ್ರೀಸ್ ಆಗಬಹುದು. ವೆಲಾಸಿಟಿ ಇನ್ಕ್ರೀಸ್ ಆರ್ ವೆಲಾಸಿಟಿ ಡಿಕ್ರೀಸ್ ಅಂತ ನಾವು ಕರೀತೀವಿ, ರೈಟ್? ಸೊ ಹಾಗಾದ್ರೆ ಇಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್, ಇಲ್ಲಿ ಯೂನಿಫಾರ್ಮ್ ಮೋಷನ್, ಇಲ್ಲಿಂದ ಇಲ್ಲಿಗೆ ನಾನ್ ಯೂನಿಫಾರ್ಮ್ ಮೋಷನ್. ಹಾಗಾದ್ರೆ ನಮ್ಮ ಡೈಲಿ ಲೈಫ್ ಒಳಗಡೆ ನಾವು ಎಂತ ಮೋಷನ್ ಮಾಡ್ತೀವಿ?
ಯೂನಿಫಾರ್ಮ್ ಮೋಷನ್ ಮಾಡ್ತೀವಿ, ನಾನ್ ಯೂನಿಫಾರ್ಮ್ ಮೋಷನ್ ಮಾಡ್ತೀವಿ? ಯಾವುದು? ನಾನ್ ಯೂನಿಫಾರ್ಮ್ ಮೋಷನ್. ಯಾಕಂದ್ರೆ ನಮ್ದು ವೆಲಾಸಿಟಿ ಸ್ಪೀಡ್ ಒಂದೇ ರೀತಿ ಇರಂಗಿಲ್ಲ, ಗೊತ್ತಿಲ್ಲ. ಈಗ ಹೋಗಿ ಅಡ್ಯಾಡ್ಕೊಂತ ಹೋಗಿ ಕುದುರ್ತೀವಿ, ನಿಲ್ತೀವಿ, ಸ್ಲೋ ಮಾಡ್ತೀವಿ, ಹತ್ಬೇಕಾದ್ರೆ ಓಡಾಡ್ತೀವಿ, ಇಳಿಬೇಕಾದ್ರೆ ಸ್ಲೋ ಇಳಿತೀವಿ. ಅಂದ್ರೆ ನಾವು ಡೈಲಿ ಮಾಡ್ತಕ್ಕಂಥ ಮೋಷನ್ ಯಾವುದು? ನಾನ್ ಯೂನಿಫಾರ್ಮ್ ಮೋಷನ್. ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೋತೀವಿ, ವೆಲಾಸಿಟಿ ಕಾನ್ಸ್ಟೆಂಟ್ ಮಾಡ್ಕೋತೀವಿ, ವೆಲಾಸಿಟಿ ಡಿಕ್ರೀಸ್ ಮಾಡ್ಕೋತೀವಿ. ನೆನಪಿರಿ, ರೈಟ್? ಸರಿ, ಇದು ವೆಲಾಸಿಟಿ ಆಯ್ತು. ಹಾಗಾದ್ರೆ ಈ ವೆಲಾಸಿಟಿ ಜೊತೆಗೆ ನಾವು ಟೈಮ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವೆಲಾಸಿಟಿ ಅಂತ ಗೊತ್ತಾಯ್ತು ನಮಗೆ, ಹೌದಾ? ನಾವು ರೀತಿ ವೆಲಾಸಿಟಿ ಅದರ ಒಳಗಡೆ ಆಬ್ಜೆಕ್ಟ್ ಏನಾದರೂ ಯೂನಿಫಾರ್ಮ್ ಸ್ಪೀಡ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಅಂತ ಮೋಷನ್ ಅನ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಇನ್ನ ವೆಲಾಸಿಟಿ ವೇರಿಯೇಷನ್ ಆಗಕತ್ತಿತ್ತು ಅಂತ ಹೇಳಿದ್ರೆ ಅಂತ ಮೋಷನ್ ಅನ್ನ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಫಸ್ಟ್ ಯೂನಿಫಾರ್ಮ್ ಮೋಷನ್. Uniform motion. So it is the motion in which it is the motion in which a body moves with uniform velocity. It is the motion in which a body moves with a uniform velocity. So ಬ್ರೊಕೆಟ್ ಒಳಗಡೆ ಏನು ಬರ್ಕೋ? ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಫೋರ್ಸ್ ಏನಾಗಿರುತ್ತೆ ಅದ್ರ ಮೇಲೆ ಬೀಳೋದು ಆಬ್ಜೆಕ್ಟ್ ಮೇಲೆ 0 ಆಗಿರ್ತೈತಿ. ನೆಕ್ಸ್ಟ್ ನಾನ್ ಯೂನಿಫಾರ್ಮ್ ಮೋಷನ್. ಏನು ಬರೀತೀರಾ? It is the motion in which a body moves with non-uniform velocity. Non-uniform velocity. Non-uniform. The body is having a non-uniform velocity. It is the motion in which the body is having non-uniform velocity. So the velocity is using now time method, right? The rate of change of velocity. ಇಲ್ಲಿ ನೋಡ್ರಿ, ವೆಲಾಸಿಟಿನ ನಾವು ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದ್ರ ಜೊತೆಗೆ ಟೈಮ್ ತಗೋತೀವಿ. 1 ಸೆಕೆಂಡಿಗೆ ಎಷ್ಟು ಇನ್ಕ್ರೀಸ್ ಮಾಡಿದೆ, ಎಷ್ಟು ಡಿಕ್ರೀಸ್ ಮಾಡಿದೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಎಕ್ಸಲರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟರ್ಮ್ ಈಸ್ ಎಕ್ಸಲರೇಷನ್. ಈ ಎಕ್ಸಲರೇಷನ್ ಅನ್ನು ನಾವು ಸ್ಮಾಲ್ a ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ a stands for what? Acceleration. So acceleration is nothing but what? It is the rate of change in velocity. A rate of change of velocity ಅಂತ ನಾವು ಕರೀತೀವಿ. Rate of change of velocity. Rate of change of velocity. ಇದಕ್ಕೆ ನಾವು ಅಂತ ಕರೀತೀವಿ acceleration ಅಂತ ಕರೀತೀವಿ. ಸೊ ಅದರ ಇಕ್ವೇಷನ್ ಬರೀತೀವಿ ನಾವು. acceleration ಅನ್ನು ನಾವು ACC n ಬರೋದು ಕೆಳಗಡೆ ಬಂದಾಗ ಈ ರೀತಿ ಬರಬೇಕು. acceleration ಶಾರ್ಟ್ ಅಷ್ಟು ಬರ್ಕೊಂತ ಬರೋಲ್ಲ, ಈ ರೀತಿ ಬರಬಹುದು. acceleration is equal to final velocity
minus initial velocity final velocity minus initial velocity divided by time. Final velocity minus initial velocity divided by time. ಹಾಗಾದ್ರೆ ಇದರ ಈಕ್ವೇಶನ್ ಬರೀತೀವಿ ನಾವು a is equal to final velocity ನ ನಾವು v ದಿಂದ ರಿಪ್ರೆಸೆಂಟ್ ಮಾಡ್ತೀವಿ, initial velocity ನ u ದಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಟೈಮ್ ನ t ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾಗಿ acceleration final velocity minus initial velocity ಅನ್ನು ನಾವು ಏನು ಹೇಳ್ತೀವಿ, ಚೇಂಜಿಂಗ್ ವೆಲಾಸಿಟಿ ಅಂತ ಕೂಡ ಕರೀತೀವಿ. ಹಾಗಾಗಿ ಇದರ ಎಕ್ಸ್ಪ್ರೆಷನ್ ಅನ್ನ ಹಿಂಗೂ ಕೂಡ ಬರೀಬಹುದು, ಏನು acceleration is equal to changing velocity divided by time. Changing velocity divided by time. Changing velocity divided by time. ಈ ಎಕ್ಸ್ಪ್ರೆಷನ್ಸ್ ನಾವು ಹಿಂಗೆ ಬರೀತೀವ, a is equal to dv upon dt ಕೂಡ ಅಂತ ಬರೀತೀವಿ. ನೆಕ್ಸ್ಟ್ ಟೈಪ್ಸ್ ನೋಡಬೇಕಾದ್ರೆ ಹೋಗ್ತಿರೋದು acceleration ಸ್ಟೇಟ್ಮೆಂಟ್ ಏನು ಹೇಳ್ತೀರಾ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ವೆಲಾಸಿಟಿ ನ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ನ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್, ರೈಟ್. ಸೊ ಅಂದ್ರೆ ವೆಲಾಸಿಟಿ ಅಪಾನ್ ಟೈಮ್, acceleration is equal to v upon time ಕೂಡ ಅಂತ ಕರೀತೀವಿ. What is the unit of velocity? Unit SI unit. Meter per second. Next to time of the SI unit second ಅಲ್ಲ, SI unit. ಸೊ ಹಾಗಾದ್ರೆ ಈ ಸೆಕೆಂಡ್ ಟು ದಿ ಪವರ್ 1 ಇದೆ, ಮೇಲ್ಗಡೆ ಹೋಯ್ತಪ್ಪ ಅಂತ ಹೇಳಿದ್ರೆ ಇದು ಕೂಡ ಏನಾಗ್ತೈತಿ, -1 ಆಗತ್ತೆ. ಹಾಗಾದ್ರೆ ಆಲ್ರೆಡಿ ಒಂದೈತಿ, ಇದು ಮೇಲೆ ಹೋಯ್ತಪ್ಪ ಅಂದ್ರೆ s ಟು ದಿ ಪವರ್ -1 ಬೇಸಿಸ್ ಏನಿದ್ದಾಗ ಪವರ್ಸ್ ಏನು ಮಾಡ್ತೀವಿ ನಾವು ಆಡ್ ಮಾಡ್ಕೊಂಡು ಬಿಡ್ತೀವಿ. ಹಾಗಾಗಿ the SI unit is meter per second square ಅಂತ ಹೇಳ್ತೀವಿ, meter per second square. acceleration of the SI unit ಏನು meter per second square. next SI unit ಗೊತ್ತಾಯ್ತು ಅಂದ್ರೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಬರೀಬಹುದು. m ಅಂದ್ರೆ ಯೂನಿಟ್ ಆಫ್ ಲೆಂತ್, ಹಾಗಾಗಿ l ಟು ದಿ ಪವರ್, m ಟು ದಿ ಪವರ್ ಎಷ್ಟಿದೆ 1 ಇರೋದ್ರಿಂದ l ಟು ದಿ ಪವರ್ 1. ನೆಕ್ಸ್ಟ್ s ಅಂದ್ರೆ ಟೈಮ್ ಆಫ್ ದಿ SI ಯೂನಿಟ್ ಅದು, ಹಾಗಾಗಿ t ಅದರ ಪವರ್ ಎಷ್ಟಿದೆ -2. l ಟು ದಿ ಪವರ್ 1 t ಟು ದಿ ಪವರ್ -2 is the dimensional formula of acceleration. In a dimensional equation is equal to ಏನು acceleration. ಸೊ ಹಾಗಾದ್ರೆ a is equal to l to the power 1 t to the power -2 ಬರುತ್ತೆ, ಅದನ್ನ acceleration ಅಂತ ನಾವು ಕರಿತೀವಿ. ಹೌದಾ? ಅದನ್ನ ಡೈಮೆನ್ಷನಲ್ ಈಕ್ವೇಷನ್ ಅಂತ ನಾವು ಕರಿತೀವಿ. ಜಸ್ಟ್ l to the power 1 t to the power -2 ಇರ್ತಕ್ಕಂಥದನ್ನ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಹೌದಾ? ಸರಿ. ಈಗ ಟೈಮ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸೊ ಹಾಗಾಗಿ ವೆಕ್ಟರ್ ಕ್ವಾಂಟಿಟಿನ ನಾವೇನಾದ್ರೂ ಸ್ಕೇಲಾರ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದ್ರೆ ರಿಸಲ್ಟ್ ನಮಗೆ ವೆಕ್ಟರ್ ಇರ್ತದೆ. ಏನೋ ಮ್ಯಾಗಿದ್ದು ವೆಕ್ಟರ್, ಕೆಳಗಡೆದ ಸ್ಕೇಲಾರ್, ವೆಕ್ಟರ್ ಡಿವೈಡೆಡ್ ಬೈ ಸ್ಕೇಲಾರ್ ಮಾಡಿದ್ರೆ ಅಂದ್ರೆ ರಿಸಲ್ಟ್ ನಮಗೆ ವೆಕ್ಟರ್ ಬರ್ತೈತೆ. ಹಾಗಾಗಿ acceleration is which quantity? ವೆಕ್ಟರ್ ಕ್ವಾಂಟಿಟಿ. acceleration is ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟಿ ಆಯ್ತಂದ್ರೆ ಮ್ಯಾಗ್ನಿಟ್ಯೂಡ್ ಅನ್ನು ಹೇಳಬೇಕು, ನಾವು ಡೈರೆಕ್ಷನ್ ಅನ್ನು ಹೇಳಬೇಕು. ಯಾಕಂದ್ರೆ ವೆಕ್ಟರ್ ಕ್ವಾಂಟಿಟಿ ಹತ್ರ ಮ್ಯಾಗ್ನಿಟ್ಯೂಡ್ ಇರ್ತದೆ, ಡೈರೆಕ್ಷನ್ ಇರ್ತದೆ. acceleration ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ಡೈರೆಕ್ಷನ್ಸ್ ನೋಡ್ರಿ, ಇಲ್ಲಿ ಟೈಮಿಗೆ ಏನಂತ ಡೈರೆಕ್ಷನ್ ಇಲ್ಲ, ಏನು ಡೈರೆಕ್ಷನ್ ಇಲ್ಲ, ವೆಲಾಸಿಟಿಗೆ ಡೈರೆಕ್ಷನ್ ಐತಿ. ಸೊ ಹಾಗಾದ್ರೆ ವೆಲಾಸಿಟಿ ಡೈರೆಕ್ಷನ್ acceleration ಡೈರೆಕ್ಷನ್ ಆಗಿದೆ. ಇನಿಷಿಯಲ್ ಟು ಫೈನಲ್ ನೆನಪಲ್ಲಿ ಆರ್ ಸೇಮ್ ಆಸ್ ದಿ ಡೈರೆಕ್ಷನ್ ಆಫ್ ವಾಟ್ ವೆಲಾಸಿಟಿ ಅಂತ ನಾವು ಹೇಳ್ತೀವಿ. ಸೇಮ್ ಆಸ್
direction of velocity. Direction of velocity. ಇಲ್ಲಿ ಡೆಫಿನಿಷನ್ಸ್ ಅನ್ನು ಮಾಡಿದ್ವಿ ನಾವು. acceleration is nothing but what? The rate of change of velocity is called acceleration. ಅದರ equations ಅನ್ನು ನಾವು acceleration equal to final velocity minus initial velocity divided by time ಹಿಂಗ ಬರೆಯಬಹುದು. ಸಿಂಬಾಲಿಕಲಿ ನಾವು ಏನು ಮಾಡ್ತೀವಿ? a is equal to v minus u divided by t ಅಂತ ಕರೀತೀವಿ. ನೆಕ್ಸ್ಟ್ acceleration ನ change in velocity divided by time ಅಂತ ನಾವು ಹೇಳ್ತೀವಿ. ನೆನಪಿರಲಿ, ಇದನ್ನ acceleration equal to dv upon dt ಅಂತ ನಾವು ಹೇಳ್ತೀವಿ. acceleration is equal to v upon t ಅಂತ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ, ರೈಟ್? ಸರಿ, ಹಾಗಾದ್ರೆ ಈ accelerations ನಲ್ಲಿ ಟರ್ಮ್ಸ್ ಅನ್ನು ಯೂಸ್ ಮಾಡ್ತೇವಲ್ಲ, ಇದನ್ನ NCERT ಬುಕ್ ಒಳಗಡೆ ಹೆಂಗೆ ಯೂಸ್ ಮಾಡ್ತಾರೆ ಅಂದ್ರೆ v naught ಅಂತ ಹೇಳಿದ್ರು ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಏನು v naught. v ಅಂತ ಯೂಸ್ ಮಾಡೋದು ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ. ಹಾಗಾದ್ರೆ ಈ ಸಿಂಬಲ್ ಅನ್ನ ಯೂಸ್ ಮಾಡಿ NCERT ಒಳಗಡೆ v naught ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, v ಅಂತಂದ್ರೆ ಫೈನಲ್ ವೆಲಾಸಿಟಿ. ಈ ಟರ್ಮ್ಸ್ ಅನ್ನ ಯೂಸ್ ಮಾಡಿಕೊಂಡು acceleration ಗೆ ಬರೀತಾರೆ ಅಂದ್ರೆ a is equal to final velocity minus initial velocity divided by ಈ ತರ ನಾವು ಕೂಡ ಬರೀತಾರೆ ನೆನಪಲ್ಲಿ. acceleration a is equal to v minus v naught divided by ಇದು ಬೇಸಿಕ್ ಇನ್ಫಾರ್ಮೇಷನ್ಸ್ ಇದೆ ಅದರ ಬಗ್ಗೆ. acceleration ಬಗ್ಗೆ, velocity ಬಗ್ಗೆ ನಮಗೆ ಐಡಿಯಾ ಐತಿ. velocity is depends on initial and final position. velocity may be positive, negative, zero ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಈ acceleration ಕೂಡ velocity ಮೇಲೆ ಡಿಪೆಂಡ್ ಐತಿಲ್ಲ. time is always positive, time ಯಾವಾಗಲೂ positive, but velocity positive ಇರಬಹುದು, ನೆಗೆಟಿವ್ ಇರಬಹುದು, zero ಇರಬಹುದು. ಹಾಗಾದ್ರೆ ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್ 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 ಅಲ್ಲ, ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಬರ್ತದೆ. ಈಗ ನೆಗೆಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ಅಂದ್ರೆ ನೆಗೆಟಿವ್. ಝೀರೋ ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ಝೀರೋ. ಅಂದ್ರೆ acceleration ಕೂಡ ಝೀರೋ ಇರಬಹುದು, ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಬರೀ acceleration may be positive, zero, negative, positive, zero, negative. ಹೌದಾ? ಸರಿ, ಈ accelerations ಏನಿರ್ಬೋದು ಪಾಸಿಟಿವ್, ಝೀರೋ, ನೆಗೆಟಿವ್ ಅಂತ ಹೇಳಿದ್ರೆ, ಪಾಸಿಟಿವ್ ಅಂತ ಹೇಳಿದ್ರೆ ಸಿಚುವೇಶನ್ ಏನಿರ್ತೈತೆ ಅಂದ್ರೆ ಇಲ್ಲ, ಇಲ್ಲಿಂದ ಈ ಪಾಯಿಂಟ್ ಇಂದ ಎ ಪಾಯಿಂಟ್ ಇಂದ ಈ ಸಿ ಪಾಯಿಂಟ್ ಗೆ ಬರಬೇಕಂದ್ರೆ ಏನ್ ಮಾಡಿದ್ವಿ ನಾವು? ವೆಲಾಸಿಟಿನ ಇನ್ಕ್ರೀಸ್ ಮಾಡಿದ್ವಿ, ಹೌದಾ? ಸೊ ಹಾಗಾದ್ರೆ ವೆಲಾಸಿಟಿನ ಇನ್ಕ್ರೀಸ್ ಮಾಡಿದ್ವಿ ಅಂದ್ರೆ ಇಲ್ಲಿ 0 ಇದ್ದದ ವೆಲಾಸಿಟಿ ಇಲ್ಲಿ ಬಂದಾಗ 60 ಆಯ್ತು. ಇನಿಷಿಯಲ್ ವೆಲಾಸಿಟಿ ಎಷ್ಟು? 0. ಫೈನಲ್ ವೆಲಾಸಿಟಿ ಸಿ ಪೊಸಿಷನ್ ಬಂದ ಫೈನಲ್ ವೆಲಾಸಿಟಿ 60, ರೈಟ್? ಟೈಮ್ 1 ಸೆಕೆಂಡ್ ತಗೊಳುತ್ತೆ ಅಂತ ತಿಳ್ಕೊಂಡು. ಹಾಗಾದ್ರೆ acceleration is equal to final velocity minus initial velocity. Final velocity ಎಷ್ಟು? 60 minus initial velocity 0. Time 1 second ಅಂತ. ಹಾಗಾದ್ರೆ 60 minus 0 divided by 1 ಅಂತ ಹೇಳಿದ್ರೆ plus 60 ಅಲ್ಲ, 60 meter per second square. acceleration value positive ಇತ್ತಂದ್ರೆ ಇದನ್ನ ನಾವು ಪಾಸಿಟಿವ್ acceleration ಅಂತ ಹೇಳ್ತೀವಿ. ಏನಂತಂದ್ರೆ acceleration ವ್ಯಾಲ್ಯೂ ಪಾಸಿಟಿವ್ ದಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ ಅಂದ್ರೆ ವೆಲಾಸಿಟಿ ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಅವಾಗ ಆಗೋದು ಪಾಸಿಟಿವ್ acceleration. ಗಾಡಿ ಸ್ಟಾರ್ಟ್ ಮಾಡಿ ನಾವು ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊಂತ ಹೋದ್ವಿ ಅಂದ್ರೆ ನಾವೇನಂತ ಹೇಳ್ತೀವಿ? ಎಕ್ಸೆಲರೇಟ್ ಮಾಡ ಅಂತ ಹೇಳ್ತಿರ್ತೇವೆ. ಎಕ್ಸೆಲರೇಷನ್ ಕೂಡ ಅಂತ ಹೇಳಿ ಎಕ್ಸೆಲರೇಟರ್ ಅಂತ ಹೇಳಿ ಜನರಲ್ ಇದರ ಯೂಸ್ ಮಾಡ್ತಾರೆ. ಎಕ್ಸೆಲರೇಟರ್ ಕೂಡ ಅದನ್ನ ಹೇಳ್ತೀವಲ್ಲ. ಸೊ ಅಂದ್ರೆ ವೆಲಾಸಿಟಿನ ನಾವು ಇನ್ಕ್ರೀಸ್ ಮಾಡ್ಕೊಂತ ಹೊಂಟು ಅಂದ್ರೆ ಅದು ಪಾಸಿಟಿವ್ acceleration.
ಈಗ ಸಿ ದಿಂದ ಡಿ ಗೆ ಸಿ ಹತ್ರ ಅದರ ವೆಲಾಸಿಟಿ ಎಷ್ಟಿದೆ 60 ಡಿ ಹತ್ರ 60 ಹಾಗಾದ್ರೆ ಇಷ್ಟು ಜಾಗ ತಗೊಂಡಂದ್ರೆ ಇದು ಇನಿಷಿಯಲ್ ವೆಲಾಸಿಟಿ ಇದು ಫೈನಲ್ ವೆಲಾಸಿಟಿ 60 - 60 0 ಸೊ ಹಾಗಾದ್ರೆ ಈ ಇದರಲ್ಲಿ ಎಕ್ಸಲರೇಷನ್ ವ್ಯಾಲ್ಯೂ ಏನೇ ಬರ್ತೈತಿ 0 ಆಗಿರ್ತೈತಿ ಅಂದ್ರೆ ಯೂನಿಫಾರ್ಮ್ ಮೋಷನ್ಸ್ ಇದ್ದಾಗ ಆಬ್ಜೆಕ್ಟ್ ಹತ್ರ ಎಕ್ಸಲರೇಷನ್ 0 ಇರ್ತೈತಿ ಅಂದ್ರೆ ಅದರ ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊಂತಿರಲ್ಲ ಡಿಕ್ರೀಸ್ ಮಾಡ್ಕೊಂತಿರಲ್ಲ ಲಿಫ್ಟ್ ನ ಹೊಂಟಿರಿ ನೀವು ಹಾಗಾದ್ರೆ ಲಿಫ್ಟ್ ನ ಹೋಗಬೇಕಾದ್ರೆ ನಡುವೆ ಅದು ಇನ್ಕ್ರೀಸ್ ಮಾಡ್ಕೊಳ್ಳೋದು ಡಿಕ್ರೀಸ್ ಮಾಡ್ಕೊಳ್ಳೋದು ಹಂಗೆ ಏನಾದ್ರು ವೇರಿಯೇಷನ್ ಮಾಡ್ತೀರಾ ಸ್ಟಾರ್ಟ್ ಆಗೈತಿ ಲಿಫ್ಟ್ ನ ನಿಂತಿರಿ ಸ್ಟಾರ್ಟ್ ಆಗಿ ಮೇಲೆ ಹೊಂಟದ ಹೋಗಾಕತ್ತಾಗ ಸ್ಪೀಡ್ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಒಂದೇ ಸ್ಪೀಡ್ ಅಲ್ಲಿ ಹೋಗ್ತದೆ ಹೌದಾ ಸೊ ಹಾಗಾದ್ರೆ ಅದಕ್ಕೆ ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೆಸರಿಟ್ವಿ ಯೂನಿಫಾರ್ಮ್ ಮೋಷನ್ಸ್ ದಲ್ಲಿ ಎಕ್ಸಲರೇಷನ್ ಏನಾಗಿರ್ತೈತಿ 0 ಆಗಿರ್ತೈತಿ ಎಕ್ಸಲರೇಷನ್ 0 ಯಾಕಂದ್ರೆ ಇನಿಷಿಯಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿ ಸೇಮ್ ಇರೋದ್ರಿಂದ ಆ ವೆಲಾಸಿಟಿ ಡಿಫರೆನ್ಸ್ ತೆಗೆದ್ರೆ 0 ಬಂದ್ಬಿಡ್ತೈತಿ ನಮಗೆ ಸೊ ಹಾಗಾಗಿ ಎಕ್ಸಲರೇಷನ್ 0 ಇದೊಂದು ಪಾಯಿಂಟ್ ನೆನಪಲ್ಲಿ ಯೂನಿಫಾರ್ಮ್ ಮೋಷನ್ಸ್ ದಲ್ಲಿ ಎಕ್ಸಲರೇಷನ್ 0 ಆಗಿರ್ತೈತಿ ಎಕ್ಸಲರೇಷನ್ 0 ಆಗಿರ್ತೈತಿ ಈಗ ನಮಗೆ ಒಂದು ಫಾರ್ಮುಲಾ ಗೊತ್ತೈತಿನೋ F = ma ಫಾರ್ಮುಲಾ ಗೊತ್ತೈತಿಲ್ಲ ಇದನ್ನು ಗೊತ್ತಿದೆ F = m × a ಹಾಗಾದ್ರೆ a ವ್ಯಾಲ್ಯೂ 0 ಆಗಿತ್ತಂದ್ರೆ F ವ್ಯಾಲ್ಯೂ ಕೂಡ 0 ಅಲ್ಲ ಅಂದ್ರೆ ಯೂನಿಫಾರ್ಮ್ ಮೋಷನ್ಸ್ ದಲ್ಲಿ ಎಕ್ಸಲರೇಷನ್ 0 ಇರ್ತೈತಿ ಫೋರ್ಸ್ ಕೂಡ 0 ಆಗಿರ್ತೈತಿ ಇವೆರಡು ಕ್ವಾಂಟಿಟೀಸ್ ನೆನಪಿರಬೇಕಾ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ a body covers equal distance in equal interval of time or equal displacement in equal interval of time ಅದನ್ನ ನಾವು ಅಂತ ಹೇಳ್ತೀವಿ ಯೂನಿಫಾರ್ಮ್ ಮೋಷನ್ ಅಂತ ಕರೀತೀವಿ ಯೂನಿಫಾರ್ಮ್ ಮೋಷನ್ಸ್ ದಲ್ಲಿ ಎಕ್ಸಲರೇಷನ್ 0 ಫೋರ್ಸ್ ಕೂಡ 0 ಇದಕ್ಕೆ ನಾವು 0 ಎಕ್ಸಲರೇಷನ್ ಅಂತ ಕರೀತೀವಿ ಇಲ್ಲಿ a = ಪಾಸಿಟಿವ್ ಹಾಗಾಗಿ ಇದನ್ನ ನಾವು ಪಾಸಿಟಿವ್ ಎಕ್ಸಲರೇಷನ್ ಅಂತ ಕರೀತೀವಿ ಪಾಸಿಟಿವ್ ಎಕ್ಸಲರೇಷನ್ ಅಥವಾ ಎಕ್ಸಲರೇಷನ್ ಉದಾಹರಣೆ ಅಂತ ಹೇಳಿ ನಾವು ವರ್ಡ್ ಎಕ್ಸಲರೇಷನ್ ಅಂತ ಯೂಸ್ ಮಾಡಕತ್ತಲ್ಲ ಅದು ಪಾಸಿಟಿವ್ ಎಕ್ಸಲರೇಷನ್ ಆಗಿದೆ ನೆಕ್ಸ್ಟ್ ಯೂನಿಫಾರ್ಮ್ ಮೋಷನ್ ಇತ್ತಂದ್ರೆ ಎಕ್ಸಲರೇಷನ್ 0 ಇಲ್ಲಿ ಬರೋದು ಮೂರನೇ ಕೇಸ್ ಡಿ ಹತ್ರ ಸ್ಪೀಡ್ ಎಷ್ಟೈತಿ 60 ಇದು ಇನಿಷಿಯಲ್ ಆಗುತ್ತೆ ಬಿ ಬರಬೇಕಂದ್ರೆ 0 ಇಲ್ಲಿ ಬಂದು ನಿಂತಿದೆ ಸ್ಟಾಪ್ ಆಯ್ತಪ್ಪ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಏನಾಯ್ತು 0 ಹಾಗಾದ್ರೆ ಇನಿಷಿಯಲ್ ವೆಲಾಸಿಟಿ 60 ಫೈನಲ್ ವೆಲಾಸಿಟಿ 0 ಅಂದ್ರೆ ಎಕ್ಸಲರೇಷನ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಇಲ್ಲಿ ಬರಬೇಕಂದ್ರೆ 1 ಸೆಕೆಂಡ್ ತಗೊಳುತ್ತೆ a ಏನಾಯ್ತು ಮೈನಸ್ 60 ಅಂದ್ರೆ ಇಲ್ಲಿ ವೆಲಾಸಿಟಿ ಏನಾಗ್ತಾ ಇದೆ ಡಿಕ್ರೀಸ್ ಆಗಕತ್ತೈತಿ ಸೊ ವೆಲಾಸಿಟಿ ಡಿಕ್ರೀಸ್ ಆಗಕತ್ತಂದ್ರೆ ಅದರ ಹತ್ರ ಎಂತ ಎಕ್ಸಲರೇಷನ್ ಇರ್ತೈತಿ ನೆಗೆಟಿವ್ ಎಕ್ಸಲರೇಷನ್ ಇರ್ತೈತಿ negative acceleration so acceleration may be positive 0 negative ಹಾಗಾದ್ರೆ ಪಾಸಿಟಿವ್ acceleration ಅಂತ ಹೇಳಬೇಕಂದ್ರೆ velocity increases with respect to time ಜೊತೆಗೆ velocity ನಾವು increase ಆಗ್ತಾ ಮಾಡೋದಂದ್ರೆ ಪಾಸಿಟಿವ್ time ಜೊತೆಗೆ velocity ಕಾನ್ಸ್ಟಂಟ್ ಉಳಿತಂದ್ರೆ 0 acceleration time ಜೊತೆಗೆ velocity decrease ಆಗ್ತಾ ಬಂತಂದ್ರೆ ಗಾಡಿ ನಾವು ಬ್ರೇಕ್ ಹಿಡಿದಪ್ಪ ಅಂದ್ರೆ ಟೈಮ್ ಅದ್ರ ಪಡೆಗೆ ಹೋಗ್ತಿರ್ತದ ಬ್ರೇಕ್ ಹಿಡಿದಪ್ಪ ಅಂದ್ರೆ ಗಾಡಿ ವೆಲಾಸಿಟಿ ಏನಾಗ್ತಾ ಹೋಗ್ತೈತಿ ಕಡಿಮೆ ಆಗ್ತಾ ಹೋಗ್ತೈತಿ ಯಾವ ಎಕ್ಸಲರೇಷನ್ ನೆಗೆಟಿವ್ ಎಕ್ಸಲರೇಷನ್ ಈ ನೆಗೆಟಿವ್ ಎಕ್ಸಲರೇಷನ್ ಗೆ ನಾವು ರಿಟಾರ್ಡೇಷನ್ ಅಂತ ಕರೀತೀವಿ ಏನು ಹೇಳ್ತೀವಿ ಅದಕ್ಕೆ ರಿಟಾರ್ಡೇಷನ್ ನೆಗೆಟಿವ್ ಎಕ್ಸಲರೇಷನ್ ರಿಟಾರ್ಡೇಷನ್ ಆರ್ ಡಿಸೆಲರೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ types of accelerations ಅಂತ ಅಲ್ವಾ ಪಾಸಿಟಿವ್ acceleration ಅಂದ್ರೆ velocity ಏನಬೇಕು velocity increase ಆಗಬೇಕು ಪಾಸಿಟಿವ್ acceleration ಅಂದ್ರೆ ನೆಗೆಟಿವ್ acceleration ಅಂದ್ರೆ decrease ಆಗಬೇಕು velocity ಯೂನಿಫಾರ್ಮ್ ಮೋಷನ್ಸ್ ದ velocity ಏನಿರ್ತೈತಿ ಕಾನ್ಸ್ಟಂಟ್ ಇರ್ತೈತಿ ಯೂನಿಫಾರ್ಮ್ ಮೋಷನ್ಸ್ ದ velocity ನೆನಪಲ್ಲಿ velocity ಕಾನ್ಸ್ಟಂಟ್ ಇರ್ತೈತಿ ಬಟ್ acceleration 0 ಆಗಿರ್ತೈತಿ
ಪಾಠ ಅರ್ಥ ಆಗೋದಿಲ್ಲ ನೋಡ್ರಿ ಒಂದ್ಸಲ ಅಷ್ಟು ನೋಡ್ಕೊಂಡು. ಸೊ ಅಂದ್ರೆ ಪಾಸಿಟಿವ್ ಎಕ್ಸಲರೇಷನ್ಸ್ ಅಲ್ಲಿ ಪಾಸಿಟಿವ್ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್, ಜೀರೋ ಎಕ್ಸಲರೇಷನ್ಸ್ ಈ ಸಿಚುವೇಶನ್ಸ್ ಇದೆ. ಆಬ್ಜೆಕ್ಟ್ ಅನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮೇಲೆ ಹೋಗಿತಾ ಇದ್ದೀನಿ. ಇದನ್ನ ಸ್ಲೋ ಆಗಿ ಅನಲೈಸ್ ಮಾಡಿ. ಕೆಳಗೆ ನಿಂತು ಆಬ್ಜೆಕ್ಟ್ ಅನ್ನ ನಾನು ಥ್ರೋ ಮಾಡಿದ ತಕ್ಷಣ ಇದು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು. ಮೇಲೆ ಹೋಗ್ಬೇಕಂದ್ರೆ ಇದರದ ವೆಲಾಸಿಟಿ ಇನ್ಕ್ರೀಸ್ ಆಗ್ಕೊಂತ ಹೋಯ್ತು, ಡಿಕ್ರೀಸ್ ಆಗ್ಕೊಂತ ಹೋಯ್ತು. ವೆಲಾಸಿಟಿ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಯ್ತು ಸ್ವಲ್ಪ, ಆಮೇಲೆ ಇದರ ವೆಲಾಸಿಟಿ ಮೇಲೆ ಹೋಗಿ ನಿಲ್ತದ. ನಿಲ್ಬೇಕಾದ್ರೆ ಅದ್ರ ವೆಲಾಸಿಟಿ ಏನಕ್ಕಂತ ಬರ್ಬೇಕಾದ್ರೆ ಡಿಕ್ರೀಸ್ ಆಗ್ಕೊಂತ ಬರ್ಬೇಕಲ್ಲ. ಹಾಗಾದ್ರೆ ಆಬ್ಜೆಕ್ಟ್ ಮ್ಯಾಲ ಹೊರಟಪ್ಪ ಅಂದ್ರೆ ಇದರ ವೆಲಾಸಿಟಿ ಈಗ ನೋಡ್ರಿ, ಈಗ ಹೋಗ್ತಾ ಹೋಗ್ತಾ ನಿಂತು ವಾಪಸ್ ಬರ್ತದ. ಹೋಗಬೇಕಾದ್ರೆ ಅಷ್ಟೇ ನಾವು ಹೇಳಕತ್ತಿರೋದು, ಬರೋದಿಲ್ಲ. ಆಬ್ಜೆಕ್ಟ್ ಮ್ಯಾಲ ಹೋಗೋದಷ್ಟೇ, ಹೌದಾ? ಒಂದು ಚೆಂಡ ಅಥವಾ ಬಾಲ್ ನಾವು ಹಿಂಗೆ ಮ್ಯಾಲೆ ಹೋಗಿದ್ವಿ ಅಂದ್ರೆ ಮ್ಯಾಲೆ ಹೋಗ್ತದ. ಬಟ್ ಹೋಗ್ತಾ 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 ಅದ್ರ ವೆಲಾಸಿಟಿ ಡಿಕ್ರೀಸ್ ಮಾಡ್ಕೊಂತ ಬರ್ತೈತಿ. ವೆಲಾಸಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಯಾವ ಎಕ್ಸಲರೇಷನ್? ನೆಗೆಟಿವ್ ಎಕ್ಸಲರೇಷನ್, ಹೌದಾ? ಮ್ಯಾಲೆ ಹೋಗಿ ನಿಲ್ತದೆ. ನಿಂತ ತನ್ನ ಡೈರೆಕ್ಷನ್ಸ್ ನ ಚೇಂಜ್ ಮಾಡ್ಕೊಂಡು ವಾಪಸ್ ಬರ್ತದೆ. ಈಗ ಮ್ಯಾಲೆ ಹೋಗಿ ನಿಂತಂದ್ರೆ ಇದರ ವೆಲಾಸಿಟಿ ಏನ್ ಮಾಡ್ಕೊಂಡ್ಬಿಡ್ತದೆ? ಝೀರೋ ಅಲ್ಲ. ವೆಲಾಸಿಟಿ ಝೀರೋ ಅಂದ್ರೆ ಎಕ್ಸಲರೇಷನ್, ವೆಲಾಸಿಟಿ ಝೀರೋ ಅಂದ್ರೆ ಎಕ್ಸಲರೇಷನ್ ಇದು ಝೀರೋ ಆಯ್ತು ಅಂದ್ರೆ ಎಕ್ಸಲರೇಷನ್ ಏನಾಗ್ತದೆ? ಝೀರೋ ಆಗ್ತದೆ. ಈಗ ಮ್ಯಾಲಿಂದ ಕೆಳಗೆ ಬರ್ಬೇಕಂದ್ರೆ ವೆಲಾಸಿಟಿ ಏನಾಗ್ಕೊಂತ ಹೋಗ್ತೈತಿ? ಇನ್ಕ್ರೀಸ್ ಆಗ್ಕೊಂತ ಹೋಗ್ತೈತಿ. ಈಗ ಇದರಿಂದ ಕೈ ಬಿಟ್ಟು ಅಂದ್ರೆ ಬರ್ಬರ್ತಾ ಸ್ಪೀಡ್ ಏನಾಗ್ತದೆ? ಹೆಚ್ಚಿಗೆ ಆಗ್ತದೆ. ಸೊ ಅದ್ರ ವೆಲಾಸಿಟಿ ಇನ್ಕ್ರೀಸ್ ಆಗ್ಕೊಂತ ಹೋಯ್ತಂದ್ರೆ ಯಾವ ಎಕ್ಸಲರೇಷನ್? ಪಾಸಿಟಿವ್ ಎಕ್ಸಲರೇಷನ್. ಪಾಸಿಟಿವ್ ಎಕ್ಸಲರೇಷನ್ ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ಕೊಂತ ಹೊಂಟಿತ್ತಂದ್ರೆ ಪಾಸಿಟಿವ್ ಎಕ್ಸಲರೇಷನ್. ವೆಲಾಸಿಟಿ ಏನು ಚೇಂಜ್ ಆಗಲಿಲ್ಲ ಅಂದ್ರೆ ಝೀರೋ ಎಕ್ಸಲರೇಷನ್. ವೆಲಾಸಿಟಿ ಡಿಕ್ರೀಸ್ ಆಗ್ಕೊಂತ ಬರಕತ್ತಿತ್ತಂದ್ರೆ ನೆಗೆಟಿವ್ ಎಕ್ಸಲರೇಷನ್. ಆ ನೆಗೆಟಿವ್ ಎಕ್ಸಲರೇಷನ್ ಗೆ ಇನ್ನೊಂದು ಹೆಸರು ರಿಟಾರ್ಡೇಷನ್ ಅಂತ ಕರೀತೀವಿ. ಏನು? ರಿಟಾರ್ಡೇಷನ್. ರೈಟ್? ಎಷ್ಟು ಬರ್ತಾ ಇದೆ ನೋಟ? ನೆಕ್ಸ್ಟ್ ನೋಟ್ ಅಂತ ಹಾಕಿ. ನೋಟ್ acceleration may be positive, zero, negative. Acceleration may be positive, zero, or negative. Next, carry on to rate of decrease in velocity. Rate of decrease in velocity. Rate of decrease in velocity ಅಂದ್ರೆ per second velocity ನಾವು decrease ಆಗ್ತಾ ಹೋಗ್ತಿದ್ರೆ rate of decrease in velocity. ಇದಕ್ಕೆ ನಾವು ಏನಂತ ಕರೀತೀವಿ? decrease ಆಗ್ತಾ ಇದ್ರೆ negative acceleration. Rate of decrease in velocity is called negative acceleration. Is called negative. Sign ಹಾಕ್ಬಿಡ್ರಿ ಮೈನಸ್, ಬಟ್ ಅದು ಹೋಗ್ಬೇಕಾದ್ರೆ ನೆಗೆಟಿವ್ ಎಕ್ಸಲರೇಷನ್ ಅಂತ ಹೇಳೋದು. ನೆಗೆಟಿವ್ ಎಕ್ಸಲರೇಷನ್. ಅದಕ್ಕೆ ಇನ್ನೊಂದು ಹೆಸರು ರಿಟಾರ್ಡೇಷನ್. ಅಲ್ಲಿ ಬರ್ತೀನಿ. ನೆಗೆಟಿವ್ ಎಕ್ಸಲರೇಷನ್ ಗೆ ಇನ್ನೊಂದು ಹೆಸರು ರಿಟಾರ್ಡೇಷನ್ ಅಂತ ಕರಿತೀವಿ. ಡಿಸಲರೇಷನ್ ಕೂಡ ಅಂತ ಕರಿತೀವಿ. ನೆಕ್ಸ್ಟ್ ಇದು ರೇಟ್ ಆಫ್ ಡಿಕ್ರೀಸಿಂಗ್ ವೆಲಾಸಿಟಿ. ರೇಟ್ ಆಫ್ ಇನ್ಕ್ರೀಸಿಂಗ್ ವೆಲಾಸಿಟಿ positive acceleration. Rate of increasing velocity. Rate of increasing velocity. Rate of increasing velocity. Rate of increasing velocity. ಇದಕ್ಕೆ ಏನು ಹೇಳ್ತೀರಾ? ಪಾಸಿಟಿವ್ ಎಕ್ಸಲರೇಷನ್. ಈ ಪಾಸಿಟಿವ್ ಎಕ್ಸಲರೇಷನ್ ಅನ್ನು ನಾವು ಜಸ್ಟ್ ಎಕ್ಸಲರೇಷನ್ ಕೂಡ ಅಂತ ಹೇಳ್ತೀವಿ ಅಷ್ಟೇ.
ಪಾಸಿಟಿವ್ ಕರ್ಕೊಂಡು ಹೋಗೋದಿಲ್ಲ ಎಕ್ಸಲರೇಷನ್. ಬಟ್ ನೆಗೆಟಿವ್ ಎಕ್ಸಲರೇಷನ್ಸ್ ನಾವು ರಿಟಾರ್ಡೇಷನ್ ಅಂತ ವರ್ಡ್ ಯೂಸ್ ಮಾಡ್ತೇವೆ ನಿಮ್ಮ ಕಡೆ. ನೆಗೆಟಿವ್ ಎಕ್ಸಲರೇಷನ್ ಅನ್ನ ರಿಟಾರ್ಡೇಷನ್ ಅಂತ ಕರಿತೀವಿ. ರಿಟಾರ್ಡೇಷನ್ಸ್ ಬಂದ್ರ ಇದೇನಿದು ಎಕ್ಸಲರೇಷನ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್. ನೆಕ್ಸ್ಟ್ ಟೈಪ್ಸ್ ಆಫ್ ಎಕ್ಸಲರೇಷನ್. ಟೈಪ್ಸ್ ಆಫ್ ಎಕ್ಸಲರೇಷನ್ ಎಷ್ಟು ಟೈಪ್ಸ್? 4 ಟೈಪ್ಸ್. ಒಂದನೇದು ಯೂನಿಫಾರ್ಮ್ ಎಕ್ಸಲರೇಷನ್, ಎರಡನೇದು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ಮೂರನೇದು ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್, ನಾಲ್ಕನೇದು ಆವರೇಜ್ ಎಕ್ಸಲರೇಷನ್ಸ್. ಬರೀ ಲಿಸ್ಟ್ ಮಾಡಿ. ಟೈಪ್ಸ್ ಆಫ್ ಎಕ್ಸಲರೇಷನ್. ಒಂದನೇದು ಯೂನಿಫಾರ್ಮ್ ಎಕ್ಸಲರೇಷನ್. ಯೂನಿಫಾರ್ಮ್ ಎಕ್ಸಲರೇಷನ್. ಯೂನಿಫಾರ್ಮ್ ಎಕ್ಸಲರೇಷನ್. ಎರಡನೇದು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಮೂರನೇದು ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ನಾಲ್ಕನೇದು ಆವರೇಜ್ ಎಕ್ಸಲರೇಷನ್. ಆವರೇಜ್ ಎಕ್ಸಲರೇಷನ್. ಆವರೇಜ್ ಎಕ್ಸಲರೇಷನ್. ಹೌದಾ? ಆವರೇಜ್ ಎಕ್ಸಲರೇಷನ್. ಎಕ್ಸಲರೇಷನ್ಸ್ ಅಂತ ಹೇಳಿ ನಮಗೆ ACC ಬರೋದೇನ ಅವ್ರನ್ನ ಸ್ವಲ್ಪ ರೂಢ ಮಾಡ್ಕೊರಿ. ಪೂರ್ತಿ ಬರ್ಕೊಂಡು ಹೋದ್ರೆ ಟೈಮ್ ಬರ್ತದೆ, ಬಟ್ ಅಷ್ಟು ಗೊತ್ತಿರಬೇಕು ನಿಮಗೆ. ಫಸ್ಟ್ ಒನ್ ಈಸ್ ಯೂನಿಫಾರ್ಮ್ ಎಕ್ಸಲರೇಷನ್ಸ್. ಯೂನಿಫಾರ್ಮ್ ಎಕ್ಸಲರೇಷನ್. ಯೂನಿಫಾರ್ಮ್ ಎಕ್ಸಲರೇಷನ್. 0 ದಿಂದ 1 ಮೀಟರ್ ಇಲ್ಲಿಂದ ರೈಸ್ ಆಯ್ತಂದ್ರೆ ಇದರ ವೆಲಾಸಿಟಿ ಎಷ್ಟಿರ್ತೈತೆ ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್. ಟೈಮ್ ಏನು ತಗೋತಿದ್ದದು? 1 ಸೆಕೆಂಡ್. ನೆಕ್ಸ್ಟ್ ಈ 1ನೇ ಪಾಯಿಂಟ್ ಇಂದ 2ನೇ ಪಾಯಿಂಟ್ಗೆ ಇಲ್ಲಿ ವೆಲಾಸಿಟಿ ಇದ್ರದ 2 ಮೀಟರ್ ಪರ್ ಸೆಕೆಂಡ್. ಟೈಮ್ 1 ಸೆಕೆಂಡ್. ನೆಕ್ಸ್ಟ್ ಇಲ್ಲಿಂದ 3 ಹೋಗಬೇಕಂದ್ರೆ ವೆಲಾಸಿಟಿ 3 ಮೀಟರ್ ಪರ್ ಸೆಕೆಂಡ್. ಟೈಮ್ ಹಾಗಾದ್ರೆ ಟೈಮ್ ಏನಿದೆ ಇಲ್ಲಿ ಈಕ್ವಲ್. ಇದಕ್ಕೆ ನಾವೆಂತ ಕರಿತೀವಿ? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಕರಿತೀವಿ. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಲ್ಲಿ ವೆಲಾಸಿಟಿ ಹೆಂಗೆ ಚೇಂಜ್ ಆಗ್ತಾ ಇದೆ? ಈಕ್ವಲ್ ಅಮೌಂಟ್ ದಲ್ಲಿ ಚೇಂಜ್ ಆಗತ್ತೆ. 2 - 1, 3 - 2, 1. ಹೆಂಗೆ ಚೇಂಜ್ ಆಗತ್ತೆ ವೆಲಾಸಿಟಿ? ಈಕ್ವಲ್ ಅಮೌಂಟ್ ದಲ್ಲಿ ಚೇಂಜ್ ಆಗ್ತಾ ಇದೆಯಲ್ಲ. If the velocity changes in equal amount in equal interval of time, velocity ಹೆಂಗೆ ಚೇಂಜ್ ಆಗುತ್ತದ? ಈಕ್ವಲ್ ಟೈಮ್ ದಾಗ ಈಕ್ವಲ್ ವ್ಯಾಲ್ಯೂದಲ್ಲಿ ಚೇಂಜ್ ಆಗ್ಕೊಂತ ಹೋಗ್ಬೇಕು. ಈಗ 1 ಸೆಕೆಂಡಿಗೆ 10 ಏನೋ 10 ಸ್ಪೀಡ್ ನಾಗ ಬಂದವ. 1 ಸೆಕೆಂಡಿಗೆ ರೈಸ್ ಮಾಡ್ತೀವಿ, ಚಾಲು ಮಾಡಿ 1 ಸೆಕೆಂಡ್ ಆದ ತಕ್ಷಣ ಗಾಡಿ ಏನಾಯ್ತು? 10 ಸ್ಪೀಡಿಗೆ ಬಂತು. ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ ಗಾಡಿ 20 ಸ್ಪೀಡಿಗೆ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ 30 ಸ್ಪೀಡಿಗೆ. ಟೈಮ್ ಫಿಕ್ಸ್ ಐತಿರಿ ಒಂದೊಂದು ಸೆಕೆಂಡ್, ಬಟ್ ಚೇಂಜ್ ಆಗೋದು 10 ಚೇಂಜ್ ಆಗತ್ತೆ. ಈ ತರ ಏನಾದರೂ ಆಗಕತ್ತಿತ್ತಂದ್ರೆ ಅದನ್ನ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತೀವಿ. ಯೂನಿಫಾರ್ಮ್ ಎಕ್ಸಲರೇಷನ್ಸ್ ಅಂದ್ರೆ ಗಾಡಿ ಚಲೋ ಏನ್ ಮಾಡ್ತೀವಿ ನಾವು? ಪ್ರಾಕ್ಟೀಸ್ ಇದ್ದವರು, ರೂಢ ಇದ್ದವರು, ಗಾಡಿ ರೆಗ್ಯುಲರ್ ಆಗಿ ಓಡಿಸೋರು ಏನ್ ಮಾಡ್ತಾರ? ಗಾಡಿ ಕೊಟ್ಟ ಮೇಲೆ ನಿಧಾನಕ್ಕೆ ಅದನ್ನ ರೈಸ್ ಮಾಡ್ಕೊಂತ ಹೋಗ್ತಾರೆ. ಅದು ಯೂನಿಫಾರ್ಮ್ ಎಕ್ಸಲರೇಷನ್. ಈ ಬಸ್ ಗಿಸ್ ನೋಡಿ, ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರಪ್ಪ ಅಂತ ಹೇಳಿದ್ರೆ ಗಾಡಿನ ರೆಸ್ಟ್ ಆಗಿದ್ದ ಗಾಡಿನ ಸ್ಲೋಲಿ ಎಬ್ಬಿಸ್ತಾರ. ಅದ ಯಾರ ಹೊಸ ಕೊಟ್ಟಿದ್ರ ಅಥವಾ ಈಗ ಕಲಿಯೋರ್ ಕೈ ಕೊಟ್ಟಿದ್ರ ಒಮ್ಮಿಕ್ಕಿಲ ಎಬ್ಬಿಸಿ ಹಾರಿಸ್ತಾರ ಗಾಡಿ. ಅಬ್ಸರ್ವ್ ಮಾಡಿರ? ಈ ಹೊಸದಾಗಿ ಕಲಿಬೇಕಪ್ಪ ಅಂತ ಹೇಳಿದ್ರೆ
ಕ್ಲಚ್ಗೆ ಏನು ಗೊತ್ತಿರಂಗಿಲ್ಲ ಅವಾಗ ಒಮ್ಮೆ ದಮ್ಕಿರಿ ಏನು ಮಾಡ್ತಾರ ಎಲ್ಲನೂ ಕೈ ಬಿಟ್ಟು ನೆಟ್ಟರು ಮನೆಗೆ ಅಂತ ಹೇಳ್ಬಿಡ್ತಾರ. ಸೊ ಅದು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ಸ್. ಇದು ಯೂನಿಫಾರ್ಮ್ ಎಕ್ಸಲರೇಷನ್ಸ್. ನೆನಪಲ್ಲಿ ಬ್ರೇಕ್ ಹಚ್ಚಬೇಕಂದ್ರೂ ಗೊತ್ತಿದ್ದಪ್ಪ ಅಂತ ಹೇಳಿದ್ರೆ ಆರಾಮ ಬರಾಕದಪ್ಪ ಅಂದ್ರೆ ಇಲ್ಲಿಂದನೇ ಚಲೋ ಮಾಡಿರ್ತಾನೆ, ಸ್ಲೋಲಿ ಗಾಡಿ ನಿಲ್ಸ. ಬಟ್ ಅದೇ ಕಲಿ ನೋವನ ಅಥವಾ ಕುಡಿದು ಗಿಡದ ಓಡಿಸ್ತಿರ್ತಾರಲ್ಲ, ಕಂಡ ತಕ್ಷಣ ಒಮ್ಮೆ ಏನು ಮಾಡ್ತಾರ ಬ್ರೇಕ್ ಕೊಡ್ತಾರೆ. ಅಲ್ಲಿ ವೆಲಾಸಿಟಿ ಯೂನಿಫಾರ್ಮ್ ಆಗಿ ಡಿಕ್ರೀಸ್ ಆಗೋಂಗಿಲ್ಲ, ನಾನ್ ಯೂನಿಫಾರ್ಮ್ ಆಗಿ ಡಿಕ್ರೀಸ್ ಆಗುತ್ತೆ. ರೈಟ್? ಸೊ ಹಾಗಾದ್ರೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂದ್ರೆ ಇಫ್ ಅ ಬಾಡಿ changes its velocity in equal amount in equal interval. ಇದಕ್ಕೆ ನಾವು ಎಂತ ಕರೀತೀವಿ? ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರೀತೀವಿ. ಬರೀ ಅದನ್ನ ಡಯಾಗ್ರಾಮ್ ಹಾಕೋದು ಯೂನಿಫಾರ್ಮ್ ಎಕ್ಸಲರೇಷನ್. Brother, uniform acceleration. If velocity of the body, if the velocity of the body changes in equal amount, if the velocity of the body changes in equal amount in equal interval of time, equal amount in equal interval of time, equal amount in equal interval of time, equal interval of time. velocity ಹೆಂಗೆ increase ಆಗುತ್ತೆ ಅಂತ ಹೇಳಿ equal amount ದಲ್ಲಿ increase ಆಗ್ತಾ ಇದೆ. ಒಂದೊಂದು ಸೆಕೆಂಡಿಗೂ ಒಂದೊಂದು ಹಿಂಗೆ ಇನ್ಕ್ರೀಸ್ ಆಗ್ಕೊಂತ ಹೋಗ್ತಾ ಇದೆ. ಈ ತರ ಎಕ್ಸಲರೇಷನ್ ಇತ್ತಂದ್ರೆ ನಾವು ಇದಕ್ಕೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರೀತೀವಿ. ಯೂನಿಫಾರ್ಮ್ ಎಕ್ಸಲರೇಷನ್ಸ್. ನಾರ್ಮಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರಪ್ಪ ಅಂದ್ರೆ ವೆಹಿಕಲ್ಸ್ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ಸ್ ತಗೊಂಡಿರ್ತಾರೆ. ಈ ಅರ್ಧಂಬರ್ಧ ಕಲ್ತವ್ರು ಇದ್ರಪ್ಪ ಅಂತ ಹೇಳಿದ್ರೆ ಮುಂದೆ ನೀವು ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ಅಥವಾ ನಮ್ಮ ವೆಹಿಕಲ್ಸ್ ಕರೆಕ್ಟ್ ಇರಬೇಕು, ಮೇಂಟೆನೆನ್ಸ್ ಖರ್ಚು ಕಡಿಮೆ ಬರಬೇಕು ಅಂತ ಹೇಳಿದ್ರೆ ಅದನ್ನ ಹೆಂಗೆ ಯೂಸ್ ಮಾಡ್ಬೇಕು, ಹೆಂಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ಹೆಂಗೆ ಓಡಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಯೂನಿಫಾರ್ಮ್ ಎಕ್ಸಲರೇಷನ್ಸ್ ಹೋದ್ರೆ ಸ್ಲೋಲಿ ಏನಾಗ್ತಾವು ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ, ಏನು ಎಫೆಕ್ಟ್ ಬರೋಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಸಿಚುವೇಶನ್ಸ್ ನಲ್ಲಿ ನಾವು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ಸ್ ನೋಡ್ತೀವಿ. ಅಂದ್ರೆ ನಾನ್ ಯೂನಿಫಾರ್ಮ್ ಅಂದ್ರೆ 3 ಡೆಫಿನಿಷನ್ಸ್ ಕೊಡ್ತಾವೆ, ಹೌದಾ? ಒಂದೇನಿರಬೇಕು ಅನ್ಈಕ್ವಲ್ ಅಮೌಂಟ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ನೆಕ್ಸ್ಟ್ ಈಕ್ವಲ್ ಅಮೌಂಟ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಅನ್ಈಕ್ವಲ್ ಅಮೌಂಟ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಈಸ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. Non-uniform acceleration. Non-uniform acceleration. Non-uniform acceleration ಅಂದ್ರೆ ಈಗ 0 ದಿಂದ ಟೈಮ್ ಎಷ್ಟು 1 ಸೆಕೆಂಡ್, ವೆಲಾಸಿಟಿ ಎಷ್ಟು 1 ಮೀಟರ್ ಪರ್ ಸೆಕೆಂಡ್. ಈ ಮೊದಲನೇ ಪೊಸಿಷನ್ ಇಂದ ಎರಡನೇ ಪೊಸಿಷನ್ ಸಿಗಬೇಕಂದ್ರೆ ಟೈಮ್ ಸೇಮ್ ಇದೆ, ಬಟ್ ಇವ 1 ಮೀಟರ್ ಪರ್ ಸೆಕೆಂಡ್ ಇದನ್ನ 3 ಮೀಟರ್ ಪರ್ ಸೆಕೆಂಡ್ ಮಾಡ್ತಾನೆ. ನೆಕ್ಸ್ಟ್ 2 ರಿಂದ 3 ಮೂರನೇ ಪೊಸಿಷನ್ ಸಿಗಬೇಕಾದ್ರೆ ಟೈಮ್ ಸೇಮ್ ಇದೆ, ಬಟ್ ವೆಲಾಸಿಟಿ ಉಂಟು 7 ಮೀಟರ್ ಪರ್ ಸೆಕೆಂಡ್. ಈಗ ನೋಡಿ ಡಿಫರೆನ್ಸ್ ತೆಗೆದಿ. 2 minus 1 that is 3 minus 1 2. 7 minus 3 4. ಈಕ್ವಲ್ ಟೈಮ್ ಇದೆ, ಬಟ್ ಅನ್ಈಕ್ವಲ್ ಅಮೌಂಟ್ ನಲ್ಲಿ ಏನಾಗ್ತಾ ಇದೆ, ಚೇಂಜ್ ಆಗತ್ತೆ. ವೆಲಾಸಿಟಿ ನೋಡ್ರಿ, ಇಲ್ಲಿ 1ನೇಕ 2ರಾಗ, ಆಮೇಲೆ ಒಮ್ಮಿಕ್ಕಿಲೆ 4 ಹೋದ್ ನಾವು 3 ಹಾಕ್ತಾರೆ. ರೈಟ್, ರೆಗ್ಯುಲರ್ ಇಲ್ಲ,
ನೆಕ್ಸ್ಟ್ ಇನ್ನೊಂದು 4 ಟೈಮ್ ಸೇಮ್ ಐತಿ ಬಟ್ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್. ಡಿಫರೆನ್ಸ್ ಏನಾಯ್ತು 5 ಆಯ್ತು. ಡಿಫರೆನ್ಸ್ ಅಂದಾಗ ದೊಡ್ಡದ ಸಣ್ಣದ ಎಷ್ಟಾಯ್ತು 5 ಆಯ್ತು. ನೋಡ್ರಿ ಈಕ್ವಲ್ ಅಮೌಂಟ್ ಆಯ್ತು ಅನ್ಈಕ್ವಲ್ ಅಮೌಂಟ್ ಆಯ್ತು. ಅನ್ಈಕ್ವಲ್ ಅಮೌಂಟ್ ದಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ನೋಡ್ತಿರ್ತೀವಿ ರೋಡ್ನಾಗೆಲ್ಲ ಓಡಿಸ್ತಿರ್ತಾರೆ ಹೌದಾ. ಈ ತರ ಎಕ್ಸಲರೇಷನ್ ನಾವೇನಂತ ಕರಿತೀವಿ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತೀವಿ. ರೈಟ್ ಬರೀರಿ. The velocity changes by unequal amount. The velocity changes by unequal amount in equal interval of time. Equal interval of time. A time ಏನಪ್ಪಾ ಅಂದ್ರೆ ಎಷ್ಟು ಸಣ್ಣ ಬೇಕಲ್ಲ ಅಷ್ಟು ನಾವು ಕನ್ಸಿಡರ್ ಮಾಡ್ಕೋ 1 ಸೆಕೆಂಡ್. ರೈಟ್ ನಮ್ಗೆ ಎಷ್ಟು ಸಣ್ಣ ಬೇಕಲ್ಲ ಅಷ್ಟು ನಾವು ಏನು ಮಾಡ್ಕೋಬಹುದು ಟೈಮ್ ಅನ್ನು ತಗೋಬಹುದು. ನೆಕ್ಸ್ಟ್ ಎರಡನೇ ಡೆಫಿನಿಷನ್ ಏನು ಬರೀತೀರಾ? The velocity changes by equal amount unequal interval of time. The velocity changes by equal amount. The velocity changes by equal amount in unequal interval of time. Velocity changes by unequal amounts, that is the equal amount in unequal interval of time. ಎರಡನೇ ಡೆಫಿನಿಷನ್. The velocity changes by unequal amount in unequal interval of time. ಈ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ಸ್ ಗೆ ವೇರಿಯಬಲ್ ಎಕ್ಸಲರೇಷನ್ ಕೂಡ ಅಂತ ಹೆಸರನ್ನ. ವೇರಿಯಬಲ್ ಎಕ್ಸಲರೇಷನ್ ಯಾವುದಕ್ಕೆ? ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಬರ್ದಾ? ನೆಕ್ಸ್ಟ್ ಮೂರನೇದೇನು? ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. Instantaneous acceleration. Acceleration at a particular instant of time. Instantaneous ಅಂದ್ರೆ ಆಗಿನ ಕ್ಷಣಕ್ಕೆ ಅಂತ ಹೇಳ್ತೀವಿ. Acceleration at particular instant of time. Acceleration at particular instant of time. So ಅದನ್ನ ಹೆಂಗೆ ಬರೀತೀವಿ ನಾವು? acceleration, instantaneous accelerations ನ AI ಅಂತ ಹೇಳ್ತೀವಿ. I stands for instantaneous acceleration is equal to limit delta t tends to 0 delta v divided by delta t. ಇದನ್ನ ನಾವು ಹೆಂಗೆ ಬರೀತೀವಿ? AI is equal to dv upon dt. Acceleration of the formula. Bardra? This instantaneous acceleration. Next to average acceleration. Average acceleration ಅಂದ್ರೆ change in velocity divided by total time taken.
This is A average is equal to change in velocity divided by total time. Average acceleration is equal to change in velocity divided by total time. ಇದಕ್ಕೆ ನಾವು ಅಂತ ಕರೀತೀವಿ average acceleration ಅಂತ ಕರೀತೀವಿ. Accelerations ನಲ್ಲಿ ನಾವು ಡೌಟ್ types of accelerations, nature of accelerations ನೆಲ್ಲ ಸರಿ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು x ಅಥವಾ ಇದರಿಂದ ಹೇಳ್ತೀವಿ ನೋಟ್ ಅನ್ನು ಹಾಕಿಬಿಡ್ರಿ. ನೋಟ್ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಷನ್. x r s ಅಂದ್ರೆ ಇದರ ಡಿಸ್ಟೆನ್ಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ. ಈಗ ಇದು ಒಂದನೇದು. ಎರಡನೇದು ವೆಲಾಸಿಟಿ ಅಂದ್ರೆ dx upon dt ಅನ್ನು ಬರೆಯುವುದು v equal to ds upon dt ಅನ್ನು ಬರೆಯುವುದು. ವೆಲಾಸಿಟಿ ಅಂದ್ರೆ ಸ್ಪೀಡ್ ಅನ್ನು ಬರೆಯುವುದು. ಇನ್ನ acceleration is equal to dv upon dt. ಹೌದಾ? ಹಾಗಾದ್ರೆ v ವ್ಯಾಲ್ಯೂ ಏನಿದೆ ಇಲ್ಲಿ dx upon dt ಇದೆಯಲ್ಲ, d divided by dt, v ವ್ಯಾಲ್ಯೂ dx upon dt ಬರೀಬಹುದಾ? v ಇದು ಜಾಗದಾಗ ನಾವು ವ್ಯಾಲ್ಯೂ ಹಾಕಿದ್ದಲ್ಲಿ ಈಗ d into d square x divided by dt into dt is dt square. ಸೊ ಹಾಗಾದ್ರೆ acceleration ಅನ್ನು ನಾವು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ದಲ್ಲಿ ಬರೀಬೇಕಾದ್ರೆ ಹೀಗೆ ಬರೀತೀವಿ. acceleration ಹಿಂಗೆ ಬರೆದ್ರೆ ವೆಲಾಸಿಟಿ ಒಳಗಡೆ, ಅದೇ acceleration ನಾವು ಡಿಸ್ಪ್ಲೇಸ್ ದಲ್ಲಿ d square x divided by dt square ಅಂತ ನಾವು ಬರೀತೀವಿ. ಇದು acceleration ಇನ್ನೊಂದು ಎಕ್ಸ್ಪ್ರೆಷನ್. Instantaneous acceleration ಅಂದ್ರೆ that is the acceleration at a particular instant of time. Acceleration at particular instant of time. Acceleration at particular instant of time. Particular instant of time. Iದೇನಿದು instantaneous acceleration. Next, acceleration ಅನ್ನು ನಾವು d square x upon dt square ಅಂತ ಬರೀತೀವಿ. acceleration equal to dv upon dx ಅಂತ ಬರೀತೀವಿ ನಾವು. ಈಗ ಒಂದು ವಸ್ತುನ ನಾವು ಮೇಲಿಂದ ಕೈ ಬಿಟ್ರೆ ಇಲ್ಲಿಂದ ಈಗ ರೆಸ್ಟ್ ಆಗೈತಿ, ಹೌದಾ? ಹಾಗಾದ್ರೆ ರೆಸ್ಟ್ ಒಳಗಡೆ ಏನಿತ್ತು ಅಂತ ಹೇಳಿದ್ರೆ ಇದರಲ್ಲಿ ವೆಲಾಸಿಟಿ 0 ಐತಿ. ಹಿಂಗೆ ಹೇಳ್ಕೊಂಡ್ರೆ ಅಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಇದರ ವೆಲಾಸಿಟಿ 0 ಅಂದ್ರೆ ಇದರ acceleration ಇನಿಷಿಯಲ್ ವೆಲಾಸಿಟಿ 0 ಇತ್ತ, ಒಂದು 5 ನಿಮಿಷ ಆದ್ಮೇಲೆ ನೋಡಿದಾಗ ಅದರ ಫೈನಲ್ ವೆಲಾಸಿಟಿ 0 ಅದರ ಚೇಂಜ್ ಇನ್ ವೆಲಾಸಿಟಿ ಫೈನಲ್ ಮೈನಸ್ ಇನಿಷಿಯಲ್ ಅಲ್ಲ, 0 ಮೈನಸ್ 0 ಅಂದ್ರೆ ಆಬ್ಜೆಕ್ಟ್ ನಿಂತಿತ್ತಂದ್ರೆ ಅದರ acceleration 0. acceleration 0 ಆಗಿದೆ ಅಂದ್ರೆ ಅದರ ಮೇಲೆ ಬರ್ತಕ್ಕಂಥ ಫೋರ್ಸ್ 0. ಈಗ ಟೇಬಲ್ ಮೇಲೆ ಬಾಟ್ಲಿ ನಿಂತದ್ದು ಓಡಾಡಕತ್ತದು, ನಿಂತೈತೆ ಅಂದ್ರೆ ರೆಸ್ಟ್ ಅಂತ ಹೇಳ್ತೀವಿ, ಹೌದಿಲ್ಲ? ಸೊ ಹಾಗಾದ್ರೆ ಅದರ ಮೇಲ್ಗಡೆ ಬೀಳತಕ್ಕಂತಹ ರೆಸ್ಟ್ ಅಂದ್ರೆ acceleration ಏನಾಯ್ತು 0 ಆಯ್ತು. ಈಗ ಇಡ್ತೀನಿ ನಾನು ಬಾಟ್ಲಿ ಟೇಬಲ್ ಮೇಲ್ಗಡೆ ಸ್ಟಾರ್ಟಿಂಗ್ ಬಂದಾಗ ಇಟ್ಟಿದ್ದ, ಅವಾಗ ಸ್ಟಾರ್ಟಿಂಗ್ದಾಗ ಇನಿಷಿಯಲ್ ವೆಲಾಸಿಟಿ ಅಂತ ತಗೋತೀವಿ. ಒಂದು 5-10 ನಿಮಿಷ ಬಿಡ್ತೀವಿ ಅಥವಾ 1 ಸೆಕೆಂಡಿಗೆ ಹೊಳ್ಳಿ ನೋಡಿ, ಅವಾಗ ಅದರ ವೆಲಾಸಿಟಿ 0 ರೈಟ್. ಟೈಮ್ ಜೊತೆಗೆ ವೆಲಾಸಿಟಿ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಿತ್ತಪ್ಪ ಅಂತ ಹೇಳಿದ್ರೆ acceleration ಐತಿ, ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ 0 acceleration. ಸರಿ. ಸೊ ಹಾಗಾದ್ರೆ ಆಬ್ಜೆಕ್ಟ್ ನಾವು ಹಿಡ್ಕೊಂಡಿದ್ವಿ ಅಥವಾ ರೆಸ್ಟ್ ಆಗಿತ್ತು ಅಂದ್ರೆ ಅದರ acceleration ಏನು? acceleration 0 ಆಗಿತ್ತಂದ್ರೆ ಫೋರ್ಸ್ ಕೂಡ 0 ಆಗ್ತದೆ. ಅಂದ್ರೆ ಯಾವ ವಸ್ತು ರೆಸ್ಟ್ ದಲ್ಲಿ ಇರ್ತಾವಲ್ಲ
ಆ ವಸ್ತುವಿನ ಮೇಲ್ಗಡೆ ಬೀಳತಕ್ಕಂತಹ ಟೋಟಲ್ ಫೋರ್ಸ್ ಏನಾಗಿರ್ತೈತಿ 0 ಆಗಿರ್ತೈತಿ. ನಿಂತಿದ್ದು ಯಾವ್ಯಾವುದಿಲ್ಲ ಅದ್ರ ಮೇಲ್ಗಡೆ ಫೋರ್ಸ್ ಬೀಳ್ತಿರ್ತೈತಿ, ಬಟ್ ಟೋಟಲ್ ಕೂಡಿಸಿದಾಗ 0 ಆಗಿರ್ತೈತಿ. ನೆಕ್ಸ್ಟ್ ಯೂನಿಫಾರ್ಮ್ ಮೋಷನ್ ಮಾಡಕತ್ತಾಗ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇದ್ದಾಗ ಆ ಯೂನಿಫಾರ್ಮ್ ಮೋಷನ್ ಮಾಡಕತ್ತಾಗ ಎಕ್ಸಲರೇಷನ್ 0 ಆಗಿರ್ತೈತಿ. ಅವಾಗಲೂ ಕೂಡ ಆ ಆಬ್ಜೆಕ್ಟ್ ಮೇಲ್ಗಡೆ ಬೀಳ್ತಕ್ಕಂತಹ ಫೋರ್ಸ್ 0 ಕ್ಲಿಯರ್ ಆಯ್ತು? ಏನಾದ್ರು ಡೌಟ್? ಏನು ಡೌಟ್ ಇಲ್ಲ? ಸರಿ, ಇದು ಎಕ್ಸಲರೇಷನ್ಸ್. ಸೊ ಇನ್ನೊಂದು ಸರಿ ಕ್ಲಿಯರ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಮುಂದಿನ ಚಾಪ್ಟರ್ಸ್ ನಮಗೆ ಇದು ಎಕ್ಸಲರೇಷನ್ಸ್ ಬಹಳ ಇಂಪಾರ್ಟೆಂಟ್. ಏನಾದ್ರೆ ಅಲ್ಲಿ ವೆಲಾಸಿಟಿ ಏನಾಗ್ತಿರ್ತೈತಿ, ಎಕ್ಸಲರೇಷನ್ ಏನಾಗ್ತಿರ್ತೈತಿ, ನೆಕ್ಸ್ಟ್ ಫೋರ್ಸ್ ಏನಾಗ್ತಿರ್ತೈತಿ ಅನ್ನೋದು ಇನ್ಫಾರ್ಮೇಶನ್ಸ್ ಬೇಕು. ಯಾವ ಎಕ್ಸಲರೇಷನ್ ಹೆಂಗೆ ಅಂತ ಹೇಳಿ ಇದೇ ಸಿಚುವೇಶನ್ ಅನ್ನ ಸ್ವಲ್ಪ ದೊಡ್ಡದಾಗಿ ಹಾಕೊಂಡ್ಬಿಡ್ರಿ. ನೋಡಿದ್ರೆ ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳೋಣ. ಇದೇನಿದೆ ಮನಿನಾ? ಸರಿ, ಮನಿ ಮುಂದ ಇದು ಮೇಲಿದೆ ಗಾಡಿ ಇದೆ. ಇಲ್ಲಿಂದ ಏನಿದೆ ಇದು ರೋಡ್ ಇದೆ. ಇಲ್ಲಿಂದ ಬಂದು ನಮ್ಗೆ ಹೇಳ್ತಾನೆ ರೋಡ್ ಹೋಗ್ತಿದೆ, ಅವ್ರ ಪಡಿಗೆ ಹೋಗ್ಲಿ ಹೇಗೆ ಹೋಗಿಲ್ಲ. ಇಲ್ಲಿಂದ ಇಲ್ಲಿಗೆ ಬರ್ಬೇಕು. 3 ಕೇಸಸ್ ಇದಾವೆ. ಮನೆಯಿಂದ ರೋಡ್ ಹತ್ತದೊಂದು ಕೇಸ್, ಇಲ್ಲಿಂದ ಇಲ್ಲಿ ತನಕ ರೈಟ್. ಇಲ್ಲಿಂದ ಸ್ಟ್ರೇಟ್ ರೋಡ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲೇನು ಸ್ಕೂಲ್ ತಗೋರಿ, ಏನಾದ್ರು ತಗೋರಿ, ಕಾಲೇಜ್ ತಗೊಳ್ಳೋ. ಇದು ರೋಡ್ ಹೈವೇ. ಬೈಕ್ ತಗೊಂಡು ಈಗ ಇನಿಷಿಯಲ್ ವೆಲಾಸಿಟಿ ಏನಿದೆ 0. ಇಲ್ಲಿಂದ ನಾವೇನ್ ಮಾಡ್ಕೊಂತ ಬರ್ತೀರಾ, ಇದು ವೆಲಾಸಿಟಿನ 0 ಇದ್ದಿದ್ದನ್ನ 10, 20, 30, 40, 50, 60 ರೋಡಿಗೆ ಬಂದು ಚಲೋ ರೋಡಿಗೆ ಬಂದು ಹತ್ತಿದ್ರೆ ಅವಾಗ ಅದ್ರ ವೆಲಾಸಿಟಿ ಎಷ್ಟು ಬಂತ? 60 ಬಂತ. ಇಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ 60, 60. ಈ ಪಾಯಿಂಟಿಗೆ ಬರ್ಬೇಕಂದ್ರೂ ವೆಲಾಸಿಟಿ ಎಷ್ಟು ಮಟ್ಟ ಬಂತ? 60 ಮಟ್ಟನ ಬಂತ. ಈಗ ಇಲ್ಲಿಂದ ನಾವು ಈ ಕಾಲೇಜರಾಗಲಿ ಸ್ಕೂಲರಾಗಲಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಅವಾಗ 50, 40, 30, 20, 10, 0 ಬಂದು ಈಗ ಬಂದು ಏನು ಮಾಡಿದ್ರೆ ಗಾಡಿನ ನಿಲ್ಲಿಸಿದ್ರೆ ಇದರ ವೆಲಾಸಿಟಿ ಫೈನಲ್ ಏನಾಗ್ತದೆ? ಇನಿಷಿಯಲ್ ವೆಲಾಸಿಟಿ ಇಲ್ಲಿ ಇದು ಕೇಸ್ 1, ಇದು ಕೇಸ್ 2, ಇದು ಕೇಸ್ 3. ಸಿಚುವೇಶನ್ ಕ್ಲಿಯರ್? ಓಕೆ. ಹಾಗಾದ್ರೆ ಮೊದಲನೇ ಕೇಸ್ನಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ? ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಇನ್ಕ್ರೀಸಸ್. ಎರಡನೇ ಕೇಸ್ನಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಇದೆ? ಕಾನ್ಸ್ಟೆಂಟ್. ಇದು ಹೆಸರು ತಗೊಂಡ್ಬರೋಣ. ಇದು ಎ, ಇದು ಬಿ, ಸಿ, ಡಿ. ಹಾಗಾದ್ರೆ ಬಿ ಟು ಸಿ ಎಲ್ಲಿಂದ ಇಲ್ಲಿ ತನ ವೆಲಾಸಿಟಿ ಕಾನ್ಸ್ಟೆಂಟ್. ವೆಲಾಸಿಟಿ ಕಾನ್ಸ್ಟೆಂಟ್. ಈಗ ಕೇಸ್ 3 ಸಿ ಟು ಡಿ
ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ವೆಲಾಸಿಟಿ ಡಿಕ್ರೀಸಸ್. ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ, ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ರೈಟ್ ಸರ್. ಈಗ ಎಕ್ಸಲರೇಷನ್ ಫಾರ್ಮುಲಾ ತಗೋತೀವಿ. ಎಕ್ಸಲರೇಷನ್ ಫಾರ್ಮುಲಾ ಏನಿದೆ? a is equal to final velocity minus initial velocity divided by time. Right? Time na 1 second ಅಂತ ಕನ್ಸಿಡರ್ ಮಾಡಿ. ಈಗ ಫೈನಲ್ ವೆಲಾಸಿಟಿ ಎಷ್ಟಿದೆ? 60 ಇದೆ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? ಮೊದಲನೇ ಕೇಸ್ ಅಂದ್ರೆ a to b ಎಷ್ಟು ತಗೊಂಡಿಲ್ಲ ನಾನು ಈ ಡಿಸ್ಟೆನ್ಸ್ 0 divided by time 1. ಸೊ ಹಾಗಾದ್ರೆ acceleration is equal to 60 divided by 1 ಅಂದ್ರೆ 60 meter per second. sin ಏನೈತಿ ಪ್ಲಸ್. ಸೊ ಹಾಗಾದ್ರೆ ಇದಕ್ಕೆ ನಾವು ಎಂತ acceleration ಅಂತ ಕರೀತೀವಿ? ಪಾಸಿಟಿವ್ acceleration. ಹೌದಾ? acceleration ಪಾಸಿಟಿವ್ ಇದೆ. ಪಾಸಿಟಿವ್ acceleration. velocity ಏನಾಗಕತ್ತಿದ್ರೆ velocity increase ಆಗಕತ್ತಿತ್ತಂದ್ರೆ ಪಾಸಿಟಿವ್ acceleration. acceleration ವ್ಯಾಲ್ಯೂ ಏನು? ಫೋರ್ಸ್ ಪ್ರಕಾರ F is equal to m into a. acceleration ವ್ಯಾಲ್ಯೂ ಐತಂದ್ರೆ ಆಬ್ಜೆಕ್ಟ್ ಮಾಸ್ ಐತಿ, ಗಾಡಿದ ಮಾಸ್ ಐತಿ. acceleration ಐತಂದ್ರೆ ಫೋರ್ಸ್ 0 ಆಗತ್ತೆ, 0 ಆಗಂಗಿಲ್ಲ, 0 ಆಗಂಗಿಲ್ಲ. ಯಾಕಂದ್ರೆ ಮಾಸ್ ಐತಿ, acceleration ಅಂದ್ರೆ ಫೋರ್ಸ್ is not equal to 0. ಯಾವ ಕೇಸ್ ಇದು? ಮೊದಲನೇ ಕೇಸ್ ಅಲ್ಲಿ ಪಾಸಿಟಿವ್ ಎಕ್ಸಲರೇಷನ್ ಆಗತ್ತಂದ್ರೆ ಅದರ ಮೇಲೆ ಫೋರ್ಸ್ ಗಳಾಗತ್ತೆ ಅಂತ ಅರ್ಥ. ತಿಳಿಸ್ತೀವಿ ನೋಡಿ. ಹೌದಾ? ಇದು ಮೊದಲನೇ ಕೇಸ್. ಎರಡನೇ ಕೇಸಿಗೆ ಬರೋಣ. ವೆಲಾಸಿಟಿ ಏನಾಗತ್ತೆ? ವೆಲಾಸಿಟಿ ಕಾನ್ಸ್ಟೆಂಟ್ ಐತಿ. ಯಾಕಂದ್ರೆ ಇಲ್ಲಿಂದ ಬಿ ಪಾಯಿಂಟ್ ಇಂದ ಸಿ ಪಾಯಿಂಟ್ ತಗೊಂಡ್ರೆ ಇಲ್ಲಿಂದ ಈ ಪಾಯಿಂಟ್ ಗೆ ಹೋದ್ರೂ ಅವನ ಸ್ಪೀಡ್ 60 ಐತಿ, ಈ ಪಾಯಿಂಟ್ ದಾಗ ನೋಡಿದ್ರು 60 60 60 60 ಅಂದ್ರೆ ವೆಲಾಸಿಟಿ ಏನು ಚೇಂಜ್ ಆಗತ್ತಿಲ್ಲ, ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಐತಿ ಅಂತ ಅರ್ಥ. ರೈಟ್? ವೆಲಾಸಿಟಿ ಕಾನ್ಸ್ಟೆಂಟ್ ಐತಿ ಅಂದ್ರೆ ಎಕ್ಸಲರೇಷನ್ ಫಾರ್ಮುಲಾ ಹಾಕ್ತೀವಿ. a is equal to v minus final velocity 60, initial velocity 60, time 1 ಅಂತ ತಗೊಂಡ್ರೆ ಎಷ್ಟಾಯ್ತು? ಎಕ್ಸಲರೇಷನ್ 0 ಆಯ್ತು. acceleration 0 ಆಯ್ತು. ಈ ಫೋರ್ಸ್ ಎಕ್ಸ್ಪ್ರೆಷನ್ ಪ್ರಕಾರ F is equal to m into a ತಗೊಂಡ್ರೆ a ವ್ಯಾಲ್ಯೂ 0 ಅಂದ್ರೆ ಫೋರ್ಸ್ ಏನಾಯ್ತು? 0 ಆಯ್ತು. ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇರ್ತದೆ. ಇದಕ್ಕೆ ಎಂತ ಮೋಷನ್ ಅಂತ ಹೇಳ್ತೀವಿ? ಎಂತ ಮೋಷನ್ ಅಂತ ಕರಿತೀವಿ? ಇದಕ್ಕೆ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ಎಕ್ಸಲರೇಷನ್ ಫೋರ್ಸ್ 0 ನೆನಪಿರಲಿ. ರೈಟ್? ಇದು ಯೂನಿಫಾರ್ಮ್ ಮೋಷನ್ ಅಂದ್ರೆ ವೆಲಾಸಿಟಿ ಏನಿರ್ತದೆ? ಕಾನ್ಸ್ಟೆಂಟ್ ಇರ್ತದೆ. ಕನ್ಫ್ಯೂಸ್ ಆಗಬೇಡ್ರಿ. ಯೂನಿಫಾರ್ಮ್ ಮೋಷನ್ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇರ್ತದೆ, ಎಕ್ಸಲರೇಷನ್ 0 ಇರ್ತದೆ, ಫೋರ್ಸ್ 0 ಇರ್ತದೆ. ಪಾಯಿಂಟ್ ಕ್ಲಿಯರ್ ಆಯ್ತು? ನೆಕ್ಸ್ಟ್ ಮೂರನೇ ಕೇಸಿಗೆ ಬರೋಣ. ಇಲ್ಲಿ ವೆಲಾಸಿಟಿ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಹೌದಿಲ್ಲ? ಎಕ್ಸಲರೇಷನ್ ಫಾರ್ಮುಲಾ ತಗೋರಿ. a is equal to final velocity minus initial velocity divided by time. final velocity ಏನಿದೆ? 0. ನಿಂತದ ಗಾಡಿ initial velocity 60, time 1. ಹಾಗಾದ್ರೆ ಎಷ್ಟು? minus 60. ಇದಕ್ಕೆ ಎಂತ ಎಕ್ಸಲರೇಷನ್ ಅಂತ ಕರೀತೀರಾ? ನೆಗೆಟಿವ್ ಎಕ್ಸಲರೇಷನ್. ನೆಗೆಟಿವ್ ಅಂದ್ರೆ ವೆಲಾಸಿಟಿ ಡಿಕ್ರೀಸ್ ಆಗತ್ತೆ ಅಂದ್ರೆ ಎಂತ ಎಕ್ಸಲರೇಷನ್? ನೆಗೆಟಿವ್ ಎಕ್ಸಲರೇಷನ್. ಈಗ ಫೋರ್ಸ್ ಫಾರ್ಮುಲಾ ತಗೊಂಡ್ರೆ F is equal to 0 ಬರ್ತೈತೆ, ನಾನ್ 0 ಬರ್ತೈತಾ? ಎಕ್ಸಲರೇಷನ್ ಐತೆ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ. ಹೌದಾ? ಎಕ್ಸಲರೇಷನ್ ವ್ಯಾಲ್ಯೂ ಐತಿ, ಇದರ ಹತ್ರ ಮಾಸ್ ಐತಿ, ಮಾಸ್ ಐತಿ, ಎಕ್ಸಲರೇಷನ್ ಐತಂದ್ರೆ F is not equal to 0. ಹಾಗಾದ್ರೆ ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗತ್ತಂದ್ರೆ ಇದನ್ನ ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಲ್ಲ. ಮೊದಲನೇ ಕೇಸು ಯಾವ ಮೋಷನ್ ಇದು? ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್. ಮೂರನೇ ಕೇಸು, ಎರಡನೇ ಕೇಸು ಯೂನಿಫಾರ್ಮ್ ಮೋಷನ್ ಆಯ್ತು, ಮೂರನೇ ಕೇಸು ನಾನ್ ಯೂನಿಫಾರ್ಮ್ ಮೋಷನ್. ಏನಾದ್ರು ಡೌಟ್ ಇದೆ?
ಬರ್ಕೊಡೋದಲ್ಲ